ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಅಂತೂ ಸಖತ್ತಾಗಿತ್ತು. ಒಂದು ಕ್ಯೂರಿಯಾಸಿಟಿ ಅಂತೂ ಇಲ್ಲಿ ಇದೆ. ಅಂದರೆ ಕಾವ್ಯ ಫ್ಯಾಮಿಲಿನ ಈಗ ಮನೆಯಿಂದ ಹೊರಗಡೆ ಹೋಗಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದರೆ ಮೂಲ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಸುಮಾರು ಜನ ಇಲ್ಲಿ ಕಮೆಂಟಲ್ಲೂ ಕೂಡ ಇಲ್ಲಿ ತಿಳಿಸಿದ್ರಿ, ಯಾರು ಕೂಡ ಈ ಥರ ಏನೊಂದು ಕಂಡೀಷನ್ಗಳಿದೆ ಅದನ್ನು ಯಾರು ಕೂಡ ಇಲ್ಲಿ ಮಿಸ್ ಮಾಡೇ ಇಲ್ವಾ ಅಂತ ಅಂದ್ಬಿಟ್ಟು. ಹೌದು, ಮಿಸ್ ಮಾಡಿದ್ದಾರೆ. ಕಾವ್ಯ ಅವರು ಮೇನ್ ಆಗಿ ಮಾಡಿದ ತಪ್ಪೇನಪ್ಪ ಅಂತಂದರೆ, ಇಲ್ಲಿ ನೋಡಿ, ಅವ್ರಿಗೆ 15 ನಿಮಿಷ ಟೈಮ್ ಕೂಡ ಇಲ್ಲಿ ಕೊಟ್ಟಿದ್ರಲ್ವಾ. ಅಂದರೆ ತಾಯಿಯವ್ರ ಹತ್ರನೂ ಮಾತಾಡ್ಬೋದು, ಮತ್ತಿಲ್ಲಿ ಕ್ಯಾಪ್ಟನ್ಸಿ ರೂಮಲ್ಲಿ ಬಂದುಬಿಟ್ಟು ಅವ್ರ ತಾಯಿಯವ್ರು ಕೂತಿರ್ತಾರೆ, ಮತ್ತು ಇಲ್ಲಿ ಬೆಡ್ರೂಮಲ್ಲಿ ಬಂದುಬಿಟ್ಟು ಅವ್ರ ತಮ್ಮ ಅವರು ಕೂತ್ಕೊಂಡಿರ್ತಾರೆ. 15 ನಿಮಿಷ ಕಾಲಾವಕಾಶ ಇಲ್ಲಿ ಇರುತ್ತೆ. ಅವರು ಲಾಸ್ಟ್ ಸೆಕೆಂಡಲ್ಲಿ ಯಾರ ಹತ್ರ ನಿಂತ್ಕೊಂಡಿರ್ತಾರೆ, ಅವರು ಬಿಗ್ ಬಾಸ್ ಮನೇಲಿ ಉಳ್ಕೋಬೇಕು ಅಂತ ಇಲ್ಲಿ ಹೇಳಿದ್ರು. ಅದಕ್ಕೋಸ್ಕರನೇ ಕಾವ್ಯ ಅವರು ಮಾಡಿದ ಮಿಸ್ಟೇಕ್ ಏನಪ್ಪ ಅಂತಂದರೆ, ಎಲ್ರಿಗೂ ಕೂಡ ನಾನು ಹೇಳ್ತಾ ಇರೋದು, ಸುಮಾರು 90% ಜನಗಳಿಗೆ ಬೇಜಾರು ಆಗಿರುತ್ತೆ. ಅಂದರೆ ಈ ಒಂದು ಪಾಯಿಂಟಲ್ಲಿ ಕಾವ್ಯ ಅವ್ರದ್ದೇ ತಪ್ಪು ಅಂತ ಇಲ್ಲಿ ನನ್ನ ಒಂದು ಅನಿಸಿಕೆ. ಏನಕ್ಕೆ ಅಂತಂದರೆ, ಮೇಯ್ನ್ ಆಗಿ ಅವರು ತಾಯಿಯವ್ರನ್ನ ನೋಡಿದ್ರು, ಹೌದು ಖುಷಿ ಆಯಿತು, ತಮ್ಮವ್ರ ಹತ್ರನೂ ಹೋದ್ರು, ಮಾತಾಡಿದ್ರು. ಮೇಯ್ನ್ ಆಗಿ ಅವ್ರಿಗೆ ಇಲ್ಲಿ ಅವ್ರ ಮನೆಯವರು ಬಂದಿದ ತಕ್ಷಣ ಖುಷಿಯಾಗೋಕ್ಕಿಂತ ಹೊರಗಡೆ ಏನು ವಿಚಾರ ನಡೀತಿದೆ ಆ ಒಂದು ವಿಚಾರ ತಿಳ್ಕೋಬೇಕು ಅಂತಂದ್ಬಿಟ್ಟು ಒಂದು ಕೆಟ್ಟ ಕುತೂಹಲ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಗಿ ಸುಮಾರು ವಿಡಿಯೋಗಳು ನಾನು ಅವ್ರ ಬಗ್ಗೆ ಇಲ್ಲಿ ಮಾಡಿದ್ದೀನಿ. ಆದರೂ ಕೂಡ ಈ ಒಂದು ವಿಚಾರ ಏನಕ್ಕೆ ಬೇಜಾರಾಯಿತು ಅಂತಂದರೆ, ಇಲ್ಲಿ ಎಲ್ಲರೂ ಕೂಡ ಅಂದರೆ ಎಲ್ಲರೂ ಫ್ಯಾಮಿಲಿಗಳು ಕೂಡ ಮನೆಗೆ ಎಂಟ್ರಿ ಆದಾಗ ಎಲ್ಲರೂ ಕೇಳಿ, ಅಂದರೆ ಒಂದು ಸತಿ 2 ಸತಿ ಕೇಳಿ ಸುಮ್ಮನೆ ಆಗ್ತಾರೆ. ಪದೇ ಪದೇ ಸುಮಾರು 3 ರಿಂದ 4 ಬಾರಿ ಇಲ್ಲಿ ಆ ಒಂದು ಕ್ವಶನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಅಂದರೆ ಹೊರಗಡೆ ಏನೆಲ್ಲ ಇಲ್ಲಿ ನಡೀತಿದೆ ಅಂತಂದ್ಬಿಟ್ಟು ಅವ್ರ ತಾಯಿಯವ್ರಿಗೆ ಗೊತ್ತಾಗಲ್ಲ. ಕ್ಯಾಪ್ಟನ್ಸಿ ರೂಮ್ಗೂ ಕೂಡ ಹೋಗ್ಬಿಟ್ಟು ಅವ್ರ ತಾಯಿಯವ್ರ ಹತ್ರ ಮಾತಾಡ್ತಾರೆ. ನಾನು ಸುಮಾರು ವಿಚಾರಗಳನ್ನ ಇಲ್ಲಿ ಮಾತಾಡಬೇಕು ಅಂತಂದ್ಬಿಟ್ಟು ಕೇಳ್ತಾರೆ. ನೋಡಿ, ಮೇಯ್ನ್ ಆಗಿ ಫ್ಯಾಮಿಲಿಗಳು ಬರೋದು ಏನಕ್ಕೆ ಅಂತಂದರೆ, ನೋಡಿ ತುಂಬ ದಿವಸ ಆಗಿದೆ, ಅವ್ರದ್ದು ಖುಷಿ ವಿಚಾರಗಳು ಏನಿದೆ ಇಲ್ಲಿ ಹಂಚ್ಕೋಬೇಕು ಅಂತಂದ್ಬಿಟ್ಟು ಒಂದು ಕಿವಿ ಮಾತು ಹೇಳಬೇಕು ಅಷ್ಟೇ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ರೀತಿ ನಡೀತಿದೆ ಅಂತಂದ್ಬಿಟ್ಟು ಯಾಕೆ ಇಲ್ಲಿ ಕೇಳಬೇಕು? ಅವ್ರ ಆಟ ಅವ್ರು ಯಾವ ಥರ ಇಲ್ಲಿ ಆಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಗಳು ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಸಣ್ಣ ಪುಟ್ಟ ಹಿಂಟ್ಗಳನ್ನ ಇಲ್ಲಿ ಕೊಡ್ತಿದ್ರು. ಅಂದರೆ ನೀನು ಈ ಥರ ತಪ್ಪು ಮಾಡ್ತಾ ಇದೆಯಾ ಅಂತಂದ್ಬಿಟ್ಟು, ಅಂದರೆ ಡೈರೆಕ್ಟಾಗಿ ಹೇಳ್ತಾ ಇರಲಿಲ್ಲ, ಒಂದು ಕಡೆ ಕುತ್ಕೊಂತೀಯ, ಒಂದು ಕಡೆ ಸ್ಟಕ್ ಆಗ್ತೀಯ ಅಂತ ಇಲ್ಲಿ ಹೇಳ್ತಾ ಇದ್ರು. ನಿಂದು ಒಂದು ಬಾಂಡಿಂಗು ಯಾರ ಜೊತೆ ಚೆನ್ನಾಗಿದೆ ಅದನ್ನು ಅದೇ ರೀತಿ ಕಂಟಿನ್ಯೂ ಮಾಡು ಅಂತಂದ್ಬಿಟ್ಟು ಯಾರೂ ಇಲ್ಲಿ ಹೇಳೇ ಇರಲಿಲ್ಲ. ಮೇಯ್ನ್ ಆಗಿ ಕಾವ್ಯ ಅವ್ರ ಫ್ಯಾಮಿಲಿಯಿಂದ ಆಗಿದ್ದ ಮಿಸ್ಟೇಕೆ ಅದು. ಕ್ಯಾಪ್ಟನ್ಸಿ ರೂಮ್ಗೆ ಹೋಗ್ತಾರೆ, 15 ನಿಮಿಷ ಇಲ್ಲಿ ಬಿಗ್ ಬಾಸ್ ಕಾಲಾವಕಾಶ ಕೊಟ್ಟರು ಕೂಡ ಅವರು ಮ್ಯಾಟ್ರನ್ನ ತಿಳ್ಕೋಬೇಕು ಅಂತಂದ್ಬಿಟ್ಟು ಇಲ್ಲಿ ಟ್ರೈ ಮಾಡಿದ್ರು. ಅವ್ರ ತಾಯಿನ ಜೊತೆಗೆ ಇರಿಸ್ಕೊಂಡಿದ್ರೆ ಅದೇ ನಾನು ಹೇಳ್ತಾ ಇದ್ದು ಒಂದು ಬೆಟರ್ ಡಿಸಿಷನ್, ಒಂದು ಗುಡ್ ಡಿಸಿಷನ್ ಅಂತಾನೆ ಇಲ್ಲಿ ಹೇಳ್ಬೋದಿತ್ತು. ಇಲ್ಲಿ ಹೊರಗಡೆ ಆಟ ಅವರು ಅಂದರೆ ಇವ್ರ ಮನೆಯೊಳಗಡೆ ಏನು ಆಡ್ತಾ ಇದ್ದಾರೋ ಅದು ಹೊರಗಡೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಈ ಒಂದು ವಿಚಾರ ತಿಳ್ಕೋಬೇಕಿತ್ತು ಕಾವ್ಯ ಅವ್ರಿಗೆ ಮೇಯ್ನ್ ಆಗಿ. ಅದಕ್ಕೆ ಅವ್ರ ತಮ್ಮನ್ನ ಇಲ್ಲಿ ಉಳಿಸ್ಕೊಂಡ್ರು. ಅಂದರೆ ಇಬ್ಬರ ಬಗ್ಗೆನೂ ಕೂಡ ಇಲ್ಲಿ ಪ್ರೀತಿ ಇಲ್ವಾ? ಮೇಯ್ನ್ ಆಗಿ ಎಲ್ಲರೂ ಕೂಡ ತಾಯಿಯೇ ಮೊದಲ ದೇವರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ, ಅಶ್ವಿನಿ ಅವ್ರ ತಾಯಿ ಇರ್ಬೋದು, ರಕ್ಷಿತ್ ಅವ್ರ ತಾಯಿ ಇರ್ಬೋದು, ಸೂರಜ್ ಅವ್ರ ತಾಯಿ ಇರ್ಬೋದು, ಮತ್ತು ಇಲ್ಲಿ ರಾಶಿಕ್ ಅವ್ರ ತಾಯಿ ಇರೋದು, ಇವನ್ ಎಲ್ಲರದ್ದು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಎಲ್ಲರೂ ಕೂಡ ಇಲ್ಲಿ ಹೇಳಿದ್ದು ಒಂದೇ, ಬರ್ತಾರೆ ತಾಯಿ ಹತ್ರ ಮಾತಾಡ್ತಾರೆ, ಆ ನಂತರ ಎಲ್ಲ ವಿಚಾರಗಳನ್ನ ಇಲ್ಲಿ ಮಾತಾಡ್ಕೊಂಡು ಹೋದ್ರು. ಅಂದರೆ ಕಾಮಿಡಿಯಾಗಿ ಏನೇನು ಮಾತಾಡಬೇಕು ಎಲ್ಲ ವಿಚಾರಗಳನ್ನ. ಇಲ್ಲಿ ಕಾವ್ಯ ಅವ್ರು ಮಾಡಿದ ಮಿಸ್ಟೇಕ್ ಏನಪ್ಪ ಅಂತಂದರೆ, ಇಲ್ಲಿ ಅವರು ಎಂಟ್ರಿ ಕೊಟ್ಟಿದ ತಕ್ಷಣ ಫಸ್ಟ್ ಹೊರಗಡೆ ಏನೆಲ್ಲ ವಿಚಾರಗಳು ನಡೀತಿದೆ ಈ ಥರ ಒಂದು ಕೆಟ್ಟ ಕುತೂಹಲ ಇತ್ತು ಮೇಯ್ನ್ ಆಗಿ. ಹೌದು, ಅವ್ರಿಗೂ ಕೂಡ ಇಲ್ಲಿ ಫೀಲಿಂಗ್ ಆಯಿತು, ಕಣ್ಣಲ್ಲಿ ನೀರು ಬಂತು. ಆದರೂ ಕೂಡ ವಿಚಾರಗಳನ್ನ ಬಿಟ್ಬಿಟ್ಟು ಅವ್ರ ತಾಯಿ ಹತ್ರ ಹೋಗ್ಬಿಟ್ಟು, ಇಲ್ಲ ನಾನು ಏನು ವಿಚಾರನೂ ನನಗೆ ಬೇಕಾಗಿಲ್ಲ, ನಮ್ಮ ತಾಯಿ ನನ್ನ ಜೊತೆ ಇದ್ರೆ ಸಾಕಪ್ಪ ಅಂತ ಅಂದ್ಬಿಟ್ಟು ಅವ್ರನ್ನ ಇರಿಸ್ಕೊಂಡಿದ್ರೆ, ಹೌದು ಎಲ್ಲರೂ ಕೂಡ ಅನ್ಕೊಳ್ಬೋದು ಅವ್ರ ಮೈಂಡಲ್ಲೇ ಬೇರೆ ಇತ್ತು ಬಿಡಿ ಅಂತಂದ್ಬಿಟ್ಟು. ಹೌದು, ಏನೇ ಮೈಂಡಲ್ಲಿ ಇದ್ರೂ ಕೂಡ ಆಮೇಲೆ ಕಳಿಸ್ತಾರೆ ಹಾಗೆ ಹೀಗೆ ಅಂತ ಅವ್ರು ಥಿಂಕ್ ಮಾಡಿರ್ತಾರೆ. ಆದರೆ ಅವ್ರು ಏನೊಂದು ರೀಸನ್ ಕೊಟ್ಟರು ಅವ್ರ ತಾಯಿ ಹತ್ರ, ಅದು ಇಷ್ಟ ಆಗಲಿಲ್ಲ. ಪರ್ಟಿಕ್ಯುಲರ್ ಆದ ರೀಸನ್ ಅವ್ರು ಏನು ಹೇಳ್ತಾರೆ ಬಂದುಬಿಟ್ಟು, ಅಮ್ಮ ನಾನು ಸುಮಾರು ವಿಚಾರಗಳನ್ನ ಇಲ್ಲಿ ಮಾತಾಡಬೇಕಾಗತ್ತೆ, ಅಂದರೆ ಅವ್ರ ತಮ್ಮನ ಹತ್ರ ಮಾತಾಡಬೇಕು, ಅದಕ್ಕೋಸ್ಕರನೇ ಅವ್ರ ಜೊತೆ ಇರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲ, ಅಂದರೆ ಅವ್ರನ್ನ ಇಲ್ಲಿ ಇರಿಸ್ಕೊತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಒಂದು ವೇಳೆ ನಾನು ಹೇಳ್ತಿರೋದು, ಇವಾಗ ಧನುಷಗೂ ಕೂಡ ಇದೇ ಥರ ಸೇಮ್ ಸಿಚುವೇಶನ್ನೇ ಕೊಟ್ಟಿದ್ರು, ಆದರೆ ಅವ್ರನ್ನ ಇಲ್ಲಿ ಕರೆಸಿದ್ರು ಒಳಗಡೆ ಅವ್ರ ವೈಫ್ನ. ಫಸ್ಟ್ ಇಲ್ಲಿ ತಾಯಿನ ಆಯ್ಕೆ ಮಾಡ್ಕೊತಾರೆ ಧನುಷ್ ಅವ್ರ ವಿಚಾರ ತಗೊಂಡ್ರೆ. ಅವ್ರು ಇಲ್ಲಿ ಅವ್ರ ತಾಯಿನ ನೋಡಬೇಕು ಅಂತ ಅಂದ್ಬಿಟ್ಟು ತುಂಬಾ ಇಲ್ಲಿ ಕಾತರಿಂದ ಕಾಯ್ತಿದ್ರು. ಇಲ್ಲಿ ಕಾವ್ಯ ಅವ್ರು ಏನಕ್ಕೆ ಕಾಯ್ತಾ ಇದ್ರು ಅಂದರೆ ಹೊರಗಡೆ ವಿಚಾರಗಳನ್ನ ತಿಳ್ಕೋಬೇಕು ಅಂತ ಬಿಟ್ಟು. ಇದು ಅವ್ರಿಗೆ ನಿಜವಾಗ್ಲೂ ಕೂಡ ನೆಗೆಟಿವ್ ಆಗೋದು ಜಾಸ್ತಿ ಅಂತಾನೆ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ನಡೀಲಿ, ಅವ್ರ ವ್ಯಕ್ತಿತ್ವ ಏನಿದೆ ಅದ್ರ ಪ್ರಕಾರ ಇಲ್ಲಿ ಅವರು ಆಟ ಆಡ್ಕೊಂಡು ಹೋಗಬೇಕು. ಇಷ್ಟು ದಿವಸ ಅವ್ರು ಏನು ಮಾಡಿದ್ರು ಸ್ವಲ್ಪ ಇಲ್ಲಿ ಈ ಒಂದು ವಿಚಾರ ಅವ್ರಿಗೆ ಮೈನಸ್ ಹೊಡೆಯೋದು ಕನ್ಫರ್ಮ್ ಅಂತ ಅನಿಸ್ತದೆ. ಕಾವ್ಯ ಅವರು ಎಂಟ್ರಿ ಕೊಟ್ಟಿದ ತಕ್ಷಣ ಅವ್ರ ತಾಯಿ ಮತ್ತಿಲ್ಲಿ ಅವ್ರ ತಮ್ಮ ಎಂಟ್ರಿ ಕೊಟ್ಟಿದ ತಕ್ಷಣ ಮೇಯ್ನ್ ಆಗಿ ಫಸ್ಟ್ ಇಲ್ಲಿ ಕೇಳೋ ಕ್ವಶನ್ ಏನಪ್ಪಾ ಅಂತಂದ್ರೆ, ಈಗ ಎಪಿಸೋಡಲ್ಲಿ ನಾನು ಹೇಳ್ತಿರೋದು, ಯಾಕಂದ್ರೆ ಲೈವ್ ಅಲ್ಲಿ ಬೇರೆ ಎಲ್ಲ ಇಲ್ಲಿ ಕೇಳಿರ್ತಾರೆ, ಎಪಿಸೋಡಲ್ಲಿ
ತೋರಿಸಿರೋ ಪ್ರಕಾರ ಫಸ್ಟು ಹೊರಗಡೆ ವಿಚಾರಗಳನ್ನೇ ಅವರು ತಿಳ್ಕೊತಾರೆ. ಅವ್ರು ಹೇಳ್ತಾರೆ ಅಂದರೆ ಕಾವ್ಯ ಅವ್ರ ತಮ್ಮ ಫಸ್ಟೇ ಇಲ್ಲಿ ಬೆಡ್ರೂಮಲ್ಲಿ ಅವ್ರು ಆಯ್ಕೆ ಮಾಡ್ಕೊಂಡಿದ ತಕ್ಷಣ 15 ನಿಮಿಷ ಏನಾಗುತ್ತೆ ಅದಕ್ಕೂ ಮುಂಚೆನೇ ಇಲ್ಲಿ ಆಗುತ್ತೆ, ಅಂದರೆ ಆಯ್ಕೆನೇ ಇನ್ನೂ ಆಗಿರಲ್ಲ. ಅವಾಗ ಇಲ್ಲಿ ಹೇಳ್ತಾರೆ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಫಸ್ಟ್ ಈ ವಿಚಾರನ ಹೇಳ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ಅಂದರೆ 15 ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಯಿಂದ ಕ್ಯಾಪ್ಟನ್ಸಿ ರೂಮ್ಗೂ ಹೋಗ್ತಿರ್ತಾರೆ, ಈ ಕಡೆ ಬೆಡ್ರೂಮ್ಗೂ ಕೂಡ ಇಲ್ಲಿ ಬರ್ತಾ ಇರ್ತಾರಲ್ವಾ. ಫಸ್ಟಿಗೆ ಇಲ್ಲಿ ಹೇಳ್ಬಿಡ್ತಾರೆ ಅವ್ರು ಏನೊಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಆ ಇನ್ಫಾರ್ಮೇಷನ್ನ ಕೊಟ್ಟರು. ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ, ನೀನು ಆಟನ ನೀನು ತುಂಬ ಚೆನ್ನಾಗಿ ಆಡ್ತಿದ್ಯಾ, ಯಾವುದನ್ನು ತಲೆಗೆ ಹಾಕೋಬೇಡ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇಷ್ಟಕ್ಕೆ ಬಿಟ್ಟಿದ್ರೆ ಕಾವ್ಯ ಅವರು ಮುಗ್ದು ಹೋಗಿರೋದು. ಇನ್ನು ಏನು ವಿಚಾರ ತಿಳ್ಕೊಬೇಕಿತ್ತು, ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಿದೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರಲ್ವಾ ಎಲ್ಲ ಕೂಡ ಹ್ಯಾಂಡಲ್ ಮಾಡ್ತಿದ್ದೀನಿ ನೀಟಾಗಿ ಅಂತ ಅಂದ್ಬಿಟ್ಟು. ಆದರೂ ಕೂಡ ಇಲ್ಲಿ ಗಿಲ್ಲಿಯವ್ರ ಫ್ರೆಂಡ್ಶಿಪ್ಪು ಅದು ಇದು ಅಂತ ಅಂದ್ಬಿಟ್ಟು ಇವರು ಮಾತಾಡೋದು ಮೇಯ್ನ್ ಆಗಿ ತಪ್ಪು. ಕೆಲವೊಬ್ರಿಗೆ ಅನ್ನಿಸ್ತದೆ ಇಲ್ಲ ಅವ್ರನ್ನ ಕರೆಸ್ಬಿಟ್ಟು ಹಾಗೆ ಕಳಿಸ್ಬಿಟ್ರಲ್ಲ ಅವಮಾನ ಮಾಡ್ದಂಗೆ ಅಲ್ವಾ ಅಂತಂದ್ಬಿಟ್ಟು. ನೋಡೋಣ ನಾಳೆ ಎಪಿಸೋಡ್ವರೆಗೂ ಕಾಯೋಣ. ಇಲ್ಲಿ ಮೇಯ್ನ್ ಆಗಿ ಇನ್ನೊಂದು ಪಾಯಿಂಟ್ ಇಲ್ಲಿ ಏನು ಹೇಳಬೇಕು ಅಂತಂತಂದರೆ ಕಾವ್ಯ ಅವ್ರದ್ದು ತಪ್ಪಿದೆ ಅಲ್ವಾ, ಇನ್ನೂ ಆ ಟೈಮಿಂಗು ಕೂಡ ಇಲ್ಲಿ ಮುಗ್ದಿಲ್ಲ. ಆ ವಿಚಾರ ಏನು ತಿಳ್ಕೊಬೇಕಿತ್ತು ಅವರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಇಲ್ಲಿ ಅವ್ರ ತಮ್ಮ ಅವ್ರು ಹೇಳಿದ್ರು ಏನು ಕೂಡ ತಲೆಗೆ ಹಚ್ಕೋಬೇಡ ಅಂತಂದ್ಬಿಟ್ಟು. ಪದೇ ಪದೇ ಅದೇ ಕ್ವಶನ್ ಇಲ್ಲಿ ಕೇಳ್ತಿದ್ರೆ ಅವ್ರ ತಮ್ಮ ಇಲ್ಲಿ ಏನು ಹೇಳಬೇಕಾಗತ್ತೆ, ಎಲ್ಲ ವಿಚಾರಗಳನ್ನು ಒಡೆದು ಇಲ್ಲಿ ಹೇಳಬೇಕಾಗೇ ಆಗುತ್ತೆ. ಏನೇ ಒಂದು ನಿಯಮ ಇದ್ರೂ ಕೂಡ ಬಿಗ್ ಬಾಸು ವಾರ್ನ್ ಮಾಡಿದ್ರು ಕೂಡ ಇವರು ಮತ್ತೆ ಅದೇ ತಪ್ಪು ಮಾಡ್ತಾರೆ ಅಂತಂದರೆ ಖಂಡಿತವಾಗ್ಲೂ ಅವ್ರನ್ನ ಮತ್ತೆ ಕರೆಸ್ತಾರ, ಖಂಡಿತವಾಗ್ಲೂ ಕರ್ಸಲ್ಲ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಎಲ್ರಿಗೂ ಕೂಡ ಬೇಜಾರಾಗೇ ಆಗುತ್ತೆ. ಯಾಕಂದರೆ ಹೊರಗಡೆ ವಿಚಾರಗಳನ್ನ ತಗೊಂಡ್ಬಿಟ್ಟು ಇಲ್ಲಿ ಹೇಳೋದು ಅವ್ರ ಆಟ ಇನ್ನೂ ಚೆನ್ನಾಗಿ ಆಡ್ಬೋದಲ್ವ ಅವಾಗ, ಅಂದರೆ ಡಲ್ಲು ಹೊಡಿಬೋದು, ಚೆನ್ನಾಗೂ ಆಡ್ಬೋದು. ಒಟ್ಟಿನಲ್ಲಿ ಅವರು ತಾಯಿಯವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರೋದು. ಬಟ್ ಆದರೆ ಹೊರಗಡೆ ನಡೀತಿರೋ ವಿಚಾರಗಳನ್ನ ನಾನು ತಿಳ್ಕೋಬೇಕು, ಇದೊಂದು ಕೆಟ್ಟ ವಿಷಯನ ಅವರು ತಿಳ್ಕೋಬೇಕು ಅಂತ ಏನು ಅಂದ್ಕೊಂಡ್ರು ಅದು ಅವ್ರಿಗೆ ಮೈನಸ್ ಅಂತಲೇ ಹೇಳ್ತೀನಿ. ಇಲ್ಲಿ ಬಿಗ್ ಬಾಸ್ ಅವ್ರ ತಾಯಿಯವ್ರನ್ನ ಮತ್ತೆ ಕಳಿಸೋರು. ಅಂದರೆ 15 ನಿಮಿಷದಲ್ಲಿ ಇವರು ತಮ್ಮ ಇರಲಿ ಅಂತ ಅಂದ್ಬಿಟ್ಟು ಆಯ್ಕೆ ಮಾಡ್ಕೊಂಡ್ರು. ಅದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇಲ್ಲಿ ಅವ್ರ ತಾಯಿಯವರು ಅಲ್ಲೇ ಕ್ಯಾಪ್ಟನ್ಸಿ ರೂಮಲ್ಲಿ ಇದ್ರು, ಕರ್ಸಿದ್ರು, ಓಕೆ. ಆದರೆ ಇವರು ಆಯ್ಕೆ ಮಾಡ್ಕೊಂಡಿದ್ದು ನಿಮ್ಗೆ ನಿಜವಾಗ್ಲೂ ಇಷ್ಟ ಆಯ್ತಾ? ಯಾರೇ ಆದರೂ ಕೂಡ ನೀವು ಅಬ್ಸರ್ವ್ ಮಾಡಿ, ಧನುಷ್ ಅವರು ಕೂಡ ಅಷ್ಟೇ ಮದುವೆ ಆಗಿದ್ರು ಕೂಡ ಇವರಿಬ್ಬರಲ್ಲಿ ಯಾರು ಬೇಕು ಅಂತ ಕೇಳಿದಾಗ ಇಲ್ಲಿ ತಾಯಿಯವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಹೌದು ಹೆಂಡತಿನೂ ಕೂಡ ಇಂಪಾರ್ಟೆಂಟೇ, ಆದರೂ ಕೂಡ ತಾಯಿಯೇ ಮೊದಲ ದೇವರು ಅಲ್ವಾ. ಏನೇ ವಿಚಾರ ಇದ್ರೂ ಕೂಡ ಬಿಟ್ಬಿಡ್ಬೇಕು ಅದನ್ನು. ಅಂದರೆ ಇವಾಗ ಫ್ಯಾಮಿಲಿ ರೌಂಡ್ ಇದೆ, ಆದರೆ ನಾನು ವಿಚಾರಗಳನ್ನ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಇದ್ರೆ ಇವ್ರ ವ್ಯಕ್ತಿತ್ವ ಯಾವ ಥರ ಇಲ್ಲಿ ಹೊರಗಡೆ ಪೋಟ್ರೆ ಆಗುತ್ತೆ ಅದನ್ನು ಇಲ್ಲಿ ಕಾವ್ಯ ಅವರು ಅಬ್ಸರ್ವೇ ಮಾಡಲಿಲ್ಲ, ತಿಳ್ಕೊಳ್ಳೇ ಇಲ್ಲ ಅಂತ ಹೇಳ್ಬೋದು. ಇವತ್ತಿನ ಎಪಿಸೋಡಲ್ಲಿ ಮೇಯ್ನ್ ಆಗಿ ಅವರಿಗೆ ಮೈನಸ್ ಹೊಡೆದಿದ್ದ ಪಾಯಿಂಟ್ ಏನಪ್ಪ ಅಂತಂದರೆ ಫಸ್ಟಿಗೆ ಇಲ್ಲಿ ಅವ್ರ ತಮ್ಮ ಹೇಳ್ಬೋದು ಏನೋ ತಾಯಿಗಿಂತ ತಮ್ಮ ಅವ್ರು ಹೆಚ್ಚಾಗಲಿ ಅಂತ ಅಂದ್ಬಿಟ್ಟು. ಕೆಲವೊಬ್ಬರಿಗೆ ಇದ್ರೂ ಕೂಡ ಇಲ್ಲಿ ಇರಬಹುದು. ಅಂದರೆ ಆಲ್ಮೋಸ್ಟ್ ಆಗಿ ಅವ್ರು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೇನಕ್ಕೆ ಅಂದರೆ ವಿಚಾರಗಳನ್ನ ಇಲ್ಲಿ ತಿಳ್ಕೋಬೇಕು ಅಂತಂದ್ಬಿಟ್ಟು. ಅವನಿದ್ರೆ ವಿಚಾರಗಳನ್ನ ತಿಳಿಸ್ತಾನೆ, ನೀನು ಇಲ್ಲಿ ಏನು ತಿಳಿಸಲ್ಲ ಅಂತಂದ್ಬಿಟ್ಟು. ಈ ಒಂದು ವಿಚಾರ ಹೇಗೆ ಅನ್ಸುತ್ತೆ ವೀಕ್ಷಕರು? ನಿಜವಾಗ್ಲೂ ಕೂಡ ಕಾವ್ಯ ಅವ್ರು ಮಾಡಿದ್ದು ಸರಿನಾ ತಪ್ಪ? ಪರ್ಟಿಕ್ಯುಲರ್ ಆಗಿ ಈ ಒಂದು ಪಾಯಿಂಟು ತಪ್ಪು ಅಂತ ಇಲ್ಲಿ ಅನ್ಸುತ್ತೆ. ಅಂದರೆ ಅವ್ರು ಆಯ್ಕೆ ಮಾಡ್ಕೊಂಡ್ರಲ್ಲ ಆ ವಿಚಾರಣೆ ಮೇನ್ ಆಗಿ ತಪ್ಪು ಅಂತ ಅನ್ಸುತ್ತೆ. ಬಿಗ್ ಬಾಸ್ ಮೂಲ ನಿಯಮ ಉಲ್ಲಂಘನೆ ಮಾಡಿದ್ರೆ ಮತ್ತೆ ಕರೆಸ್ತಾರ? ಆಲ್ಮೋಸ್ಟ್ ಒಂದು ಚಾನ್ಸ್ ಅಂತೂ ಇಲ್ಲಿ ಸಿಕ್ಕಿತ್ತು. ಅಂದರೆ ಅವ್ರ ತಾಯಿಯವ್ರಿಗೆ 15 ನಿಮಿಷ ನೀವು ಆಯ್ಕೆ ಮಾಡ್ಕೋಬೇಕು ಇಬ್ಬರಲ್ಲಿ ಒಬ್ಬರನ್ನ ಅಂತಂದಾಗ ಇಲ್ಲಿ ಅವ್ರ ತಮ್ಮನ ಆಯ್ಕೆ ಮಾಡ್ಕೊಂಡಿದ್ರು ಕೂಡ ಬಿಗ್ ಬಾಸ್ ಆ ನಂತರ ನಿಮ್ಮ ತಾಯಿಯವರು ಕೂಡ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆದರೆ ಮೇಯ್ನ್ ಆಗಿ ಇಲ್ಲಿ ಕಾವ್ಯ ಅವರು ಕೇಳಿದ ಪ್ರಶ್ನೆ ಯಾಕೆ ಕೇಳಬೇಕಿತ್ತು? ಪ್ರೋಮೋದಲ್ಲೂ ಕೂಡ ನೋಡಿದ್ರಿ ನೀವು, ಗಾರ್ಡನ್ ಏರಿಯಾಗೆ ಬರ್ತಾರೆ ಅವ್ರ ತಾಯಿಯವ್ರನ್ನೆಲ್ಲ ಮಾತಾಡ್ಸಾಗಿದ ತಕ್ಷಣ ಇಲ್ಲಿ ನೋಡಿ ಕಾರ್ತಿಕ್ ಅವ್ರು ಬಂದ ತಕ್ಷಣ ಗಿಲ್ಲಿಯವರು ಮಾತಾಡಿಸ್ತಾರೆ. ಅಂದರೆ ಇವಾಗ ಒಳಗಡೆ ಬೆಡ್ರೂಮಲ್ಲಿ ಏನಿದ್ರು ಅದು ಡೋರ್ ಓಪನ್ ಆಗಿದ ತಕ್ಷಣ ಗಿಲ್ಲಿಯವರೇ ಇಲ್ಲಿ ಬಂದು ಮಾತಾಡಿಸ್ತಾರೆ. ಸ್ವಲ್ಪ ಇದನ್ನು ನೋಡಿದವ್ರಿಗೆ ಏನಿಸುತ್ತೆ ಅಂತಂದರೆ ಹೇಗಿದ್ರು ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಇಲ್ಲಿ ಗಿಲ್ಲಿಯವ್ರಿಗೆ ಮತ್ತು ಕಾವ್ಯವ್ರಿಗೆ ಫ್ಯಾನ್ಸ್ ಇದ್ದಾರೆ ಅಂತಂದ್ಬಿಟ್ಟು, ನಾನು ಸ್ವಲ್ಪ ಬಿಲ್ಡಪ್ ತಗೋಬೇಕು ಅಂತಂದ್ಬಿಟ್ಟು ಈ ರೀತಿ ಮಾಡಿಬಿಟ್ರೇನೋ ಅಂತಂದ್ಬಿಟ್ಟು ಸುಮಾರು ಜನ ಇಲ್ಲಿ ಕಮೆಂಟ್ಗಳು ಹಾಕಿದ್ದಾರೆ. ಅಂದರೆ ಕಾರ್ತಿಕ್ ಕಾವ್ಯ ಅವ್ರ ತಮ್ಮನ ಬಗ್ಗೆ ಸ್ವಲ್ಪ ಅವರು ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು, ಎಲ್ಲರತ್ರನೂ ಕೂಡ ಬೇರೆಯವ್ರು ಎಲ್ಲರತ್ರನೂ ಕೂಡ ಇಲ್ಲಿ ಮಾತಾಡಿದ್ರು. ಕೊನೆಯದಾಗಿ ಬಂದುಬಿಟ್ಟು ಹೇಳು ಗೆಳೆಯ ಅಂತಂದ್ಬಿಟ್ಟು ಇಲ್ಲಿ ಮಾತಾಡಿದ್ದು. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡೋದು ಅಶ್ವಿನಿ ಅವ್ರ ಹತ್ರ ಇರ್ಬೋದು, ಮತ್ತು ಇಲ್ಲಿ ಧನುಷ್ ಅವ್ರ ಹತ್ರ ಇರ್ಬೋದು, ಧ್ರುವಂತ್ ಅವ್ರ ಹತ್ರ ಇರ್ಬೋದು, ಎಲ್ಲರ ಹತ್ರನೂ ಕೂಡ ಮಾತಾಡ್ತಾರೆ. ಇವನ್ ಗಿಲ್ಲಿಯವ್ರ ತಂದೆ ತಾಯಿ ಹತ್ರನೂ ಕೂಡ ಇಲ್ಲಿ ಮಾತಾಡ್ತಾರೆ. ಕೊನೆಯದಾಗಿ ಬಂದ್ಬಿಟ್ಟು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಗಿಲ್ಲಿಯವ್ರ ಜೊತೆ ಮಾತಾಡೋದು. ಏನಕ್ಕೆ ಈ ರೀತಿ ಮಾಡಿದ್ರು ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಅಂದರೆ ಸ್ವಲ್ಪ ಇಲ್ಲಿ ಆಟಿಟ್ಯೂಡ್ ತೋರಿಸಿದ್ರೇನೋ ಅಂತಂದ್ಬಿಟ್ಟು. ಹೊರಗಡೆ ವಿಚಾರ ಅವ್ರಿಗೆ ಗೊತ್ತು, ಯಾರ ಹತ್ರ ಹೇಗೆ ಮಾಡಿದ್ರೆ ಇಲ್ಲಿ ಅವ್ರಿಗೆ ವರ್ಕೌಟ್ ಆಗುತ್ತೆ ಅಂತ ಗೊತ್ತು ಅಂತಂದ್ಬಿಟ್ಟು ಈ ರೀತಿ ಏನಾದರೂ ಮಾಡಿದ್ರ? ನಿಜವಾಗ್ಲೂ ವೀಕ್ಷಕರೇ ನಿಮಗೇನು ಅನ್ಸುತ್ತೆ? ಸುಮಾರು ಜನ ಕಮೆಂಟಲ್ಲೂ ಕೂಡ ಇಲ್ಲಿ ಹಾಕಿದ್ರು. ಅಂದರೆ ಪ್ರೋಮೋ ರಿವ್ಯೂ ಕೊಟ್ಟಾಗ ಏನು ನಮಗೆ ಡಚಕ್ ಕೊಡ್ತಾರಲ್ವಾ ಅಂತಂದ್ಬಿಟ್ಟು ಗಿಲ್ಲಿಯವರು ಹೇಳಿದಾಗ ನಿಮಗೆ ಇಲ್ಲಿ ಕಾರ್ತಿಕ್ ಅವ್ರು ಮಾಡಿದಂದರೆ ಕಾವ್ಯ ಅವ್ರ ತಮ್ಮ ಮಾಡಿದ ಇಷ್ಟ ಆಯ್ತಾ ಅಥವಾ ಇಷ್ಟ ಆಗಲಿಲ್ವಾ? ಅದನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನು ಮೇಯ್ನ್ ಆಗಿ ಇವತ್ತಿನ ಎಪಿಸೋಡ್ ಅಂತೂ ಸಖತ್ತು ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಫ್ಯಾಮಿಲಿ ರೌಂಡ್ ಅಂದ್ರೇ ಆ ಥರ ಒಂದು ಎಮೋಷನ್ ಅಂತ ಏನಿರುತ್ತೆ ಸಖತ್ತು ಫೀಲಿಂಗ್ ಆಗಿರುತ್ತೆ. ನೋಡಿ ಧ್ರುವಂತ್ ಅವ್ರದ್ದು ಇವತ್ತು ಫಸ್ಟ್ ಇಲ್ಲಿ ಇದ್ದಿದ್ದು. ಅಂದರೆ ಅವ್ರ ತಮ್ಮ ಅವರು ಮದುವೆ ಆಗಿದ್ರು, ಅವರು ಹೋಗೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ಬಿಗ್ ಬಾಸ್ ಮನೇಲಿ ಇದ್ರಲ್ವ, ಅವ್ರು ಹೇಳ್ತಿದ್ರು ಇಷ್ಟೇ ತಾರೀಕು ಮದುವೆ ಇತ್ತು, ಮದುವೆ ಆಗಿದೆ, ನಾನು ಹೋಗೋಕ್ಕಾಗಲಿಲ್ಲ ಅಂತಂದ್ಬಿಟ್ಟು. ಇವಾಗ ಅಲ್ಲಿ ಅಂದರೆ ಏನು ಮದುವೆಲೆಲ್ಲ ಮಿಸ್ ಮಾಡ್ಕೊಂಡಿದ್ರು ಸೇಮ್ ಅದೇ ಥರ ಇಲ್ಲಿ ಅವರು ಕನ್ಸೆಷನ್ ರೂಮ್ನಲ್ಲಿ ಇರಬೇಕಾದ್ರೆ ಬರೀ ಆಲ್ಬಮ್ನ ಮಾತ್ರ ಇಲ್ಲಿ ಕಳಿಸ್ಕೊಡೋಕ್ಕಾಗಿದೆ ಅಷ್ಟೇ ಅಂತ ಹೇಳಿದಾಗ ಇಲ್ಲಿ ಧ್ರುವಂತ್
ಸಿಕ್ಕಾಪಟ್ಟೆ ಅಳ್ತಾ ಇದ್ರು. ಅವರು ಆಗಸ್ಟ್ 13ನೇ ತಾರೀಕು ಇಲ್ಲಿ ಹುಟ್ಟಿದಂತೆ, ಅವ್ರ ತಮ್ಮನೂ ಕೂಡ ಸೇಮ್ ಡೇಟು ಆಗಸ್ಟ್ 13ನೇ ತಾರೀಕೆ ಇಲ್ಲಿ 4 ವರ್ಷ ಆದ್ಮೇಲೆ ಸೇಮ್ ಡೇಟ್ ಎಲ್ಲ ಇಲ್ಲಿ ಹುಟ್ಟಿದಾರಂತೆ. ನೋಡಿ ಎಂತ ಕೋಇನ್ಸಿಡೆನ್ಸ್ ಅಲ್ವಾ. ಅಂದ್ರೆ ಡೇಟ್ ಒಂದೇ ಇದೆ, ಇಯರ್ ಚೇಂಜ್ ಇದೆ ಅಷ್ಟೇ. ತುಂಬಾ ರೇರ್ ಅಂತಾನೆ ಹೇಳ್ಬೋದು ಸೇಮ್ ಡೇಟ್ ಅಲ್ಲಿ ಹುಟ್ಟೋದು ಈ ರೀತಿಯಾಗಿ. ಒಟ್ಟಿನಲ್ಲಿ ಅವ್ರ ತಮ್ಮನ ಬಗ್ಗೆ ಸಿಕ್ಕಾಪಟ್ಟೆ ಇಲ್ಲಿ ಪ್ರೀತಿ ಇದೆ. ಏನೊಂದು ಮಿಸ್ ಆಗಿತ್ತು ಅಂದ್ರೆ ಇವ್ರು ಏನ್ ಮದುವೆಗೆ ಹೋಗಿರ್ಲಿಲ್ಲ, ಮತ್ತೆ ಅದ್ಯಾವುದು ಕೂಡ ಮಿಸ್ ಆಗದೆ ಇರೋ ರೀತಿ ಇಲ್ಲಿ ಬಿಗ್ ಬಾಸ್ ನೋಡ್ಕೊಂಡ್ರು. ನಿಜವಾಗ್ಲೂ ಕೂಡ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು ಅಂತ ಬಿಟ್ಟು ಧ್ರುವಂತ್ ಅವರೇ ಹೇಳಿದ್ರು. ಅಂದ್ರೆ ಗಾರ್ಡನ್ ಏರಿಯಾದಲ್ಲಿ ಸೇಮ್ ಸ್ವಲ್ಪ ಸೆಟಪ್ ಎಲ್ಲ ಹಾಕಿದ್ರು, ಮತ್ತೆ ಎಲ್ಲರೂ ಕೂಡ ವಿಶ್ ಮಾಡೋದು, ಮತ್ತೆ ಇಲ್ಲಿ ಅವರು ಹಾರ ಬದಲಾಯಿಸ್ಕೊಳ್ಳೋದು, ಇವೆಲ್ಲ ಧ್ರುವಂತ್ ಅವ್ರು ನೋಡಿರ್ಲಿಲ್ಲ ಅಲ್ವಾ. ಅದಕ್ಕೋಸ್ಕರ ಸೇಮ್ ಸೆಟಪ್ ಇಲ್ಲಿ ನಿಜ ಹಾಕ್ಬಿಟ್ಟು ಎಲ್ಲರೂ ಕೂಡ ಅವ್ರನ್ನ ವೆಲ್ಕಮ್ ಮಾಡಿದ್ರು. ಧ್ರುವಂತ್ ಅವರು ಕನ್ಸೆಷನ್ ರೂಮ್ ಇಂದ ಬರೋಷ್ಟಿಗೆನೆ ಇಲ್ಲಿ ನಿಂತಿದ್ರು ಎಲ್ಲರೂ ಕೂಡ ಸ್ಪರ್ಧಿಗಳು. ಇವಾಗ ಗಂಡು ಹೆಣ್ಣು ಮದುಮಗ ಹೇಗೆ ಎಂಟ್ರಿ ಕೊಡ್ತಾರೆ ಆ ರೀತಿಯಾಗಿ ಎಂಟ್ರಿ ಕೊಟ್ಟರು. ಎಲ್ಲರೂ ಕೂಡ ಇಲ್ಲಿ ತುಂಬಾ ಖುಷಿಯಿಂದ ಹಾಡು ಕೂಡ ಹಾಕಿದ್ರು, ಡ್ಯಾನ್ಸ್ ಮಾಡಿದ್ರು, ಎಲ್ಲ ಮಾಡಿದ್ರು. ನೋಡಿ ಕೆಲವೊಬ್ರು ಅನ್ಕೊಂತಾರೆ ಇವ್ರಿಗೇನು ಅದೃಷ್ಟ ಬಿಡಪ್ಪ ಅಂತಂದ್ಬಿಟ್ಟು, ಅದು ಅದೃಷ್ಟನೂ ಅಲ್ಲ ಏನೂ ಅಲ್ಲ. ಕೆಲವೊಬ್ರು ಕಷ್ಟಪಟ್ಟಿರ್ತಾರೆ. ಇವಾಗ ಧ್ರುವಂತ್ ಅವ್ರು ಎಷ್ಟೊಂದು ಕಷ್ಟಪಟ್ಟು ಮುಂದೆ ಬಂದಿರುತ್ತೆ. ಕೆಲವೊಂದು ವಿಚಾರಗಳು ಇಷ್ಟ ಆಗಲ್ಲ ಅವ್ರ ಬಗ್ಗೆನೂ ಕೂಡ, ಬಟ್ ಅವ್ರ ತಮ್ಮವ್ರ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ. ಆಲ್ಮೋಸ್ಟ್ ಆಗಿ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಬಟ್ ಇವ್ರುಗಳನ್ನ ನೋಡಿದ್ರೆ ಆ ರೀತಿ ಅನ್ಸಲ್ಲ. ತುಂಬಾ ಪ್ರೀತಿ, ವಿಶ್ವಾಸ, ಬಾಂಧವ್ಯದಿಂದ ಇಲ್ಲಿ ಇದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗ್ತದೆ. ವೀಕ್ಷಕರೇ, ಇಲ್ಲಿ ಧ್ರುವಂತ್ ಅವರ ಅಣ್ಣ ಮತ್ತೆ ತಮ್ಮನ ಬಾಂಧವ್ಯ ಯಾವ ರೀತಿ ಇತ್ತು, ನಿಮಗೆ ಹೇಗೆ ಅನ್ನಿಸ್ತು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಇದೆಲ್ಲ ಆದ್ಮೇಲೆ ಗಿಲ್ಲಿ ಅವರ ಮದುವೆ ವಿಚಾರದ ಬಗ್ಗೆ ಇಲ್ಲಿ ಕಾಮಿಡಿ ಮಾಡ್ತಾರೆ. ಅಂದ್ರೆ ಕಾವ್ಯ ಮನೆಯವ್ರು ಬರ್ಲಿ ಅಂತಂದ್ಬಿಟ್ಟು ಇಲ್ಲಿ ಮಾತಾಡ್ತಾರೆ. ಅಂದ್ರೆ ಅಶ್ವಿನಿ ಅವರು ಮತ್ತಿಲ್ಲಿ ಗಿಲ್ಲಿ ಅವರು, ಕಾವ್ಯ ಅವರು ಕೂಡ ಅಲ್ಲೇ ನಿಂತಿರ್ತಾರೆ, ಏನೋ ಸ್ಮೈಲ್ ಮಾಡ್ತಾ ಇರ್ತಾರೆ ಕಾವ್ಯ ಅವರು ಈ ತರ ವಿಚಾರಗಳು ಬಂದಾಗ. ಈ ಹಿಂದೆ ನೋಡ್ತಾ ಹೋದ್ರೆ, ಈ ಹಿಂದೆ ಎಪಿಸೋಡ್ಗಳನ್ನ ನೋಡ್ತಾ ಹೋದ್ರೆ ಮದುವೆ ವಿಚಾರ ಅಂತ ಬಂದಾಗ ಉರ್ದುರ್ದು ಬೀಳ್ತಿದ್ರು. ಬಟ್ ಇವಾಗ ಸ್ವಲ್ಪ ಈ ಎಪಿಸೋಡ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲಿ ನಗ್ತಿದ್ರು. ಇಲ್ಲಿ ಅಶ್ವಿನಿ ಅವ್ರ ತಾಯಿ ಕೂಡ ಇಲ್ಲಿ ಅದೇ ಮಾತಾಡ್ತಿದ್ರು. ಗಿಲ್ಲಿ ಅವ್ರು ಹೇಳ್ತಾರೆ ನೀವು ಇಲ್ಲಿ ಇರಲೇಬೇಕು ಅಂತಂದ್ಬಿಟ್ಟು. ಏನಕ್ಕೆ ಅಂತಂದ್ರೆ ತಾಮೂಲ ಬದಲಾಯಿಸಕ್ಕೆ ಹಾಗೆ ಹೀಗೆ ಅಂತ ಕಾಮಿಡಿ ಮಾಡ್ತಿದ್ರು. ಒಂದ್ ವೇಳೆ ಅದು ನಿಜ ಆಗುತ್ತೋ ಏನೋ ಗೊತ್ತಿಲ್ಲ, ಕಾದು ನೋಡ್ಬೇಕಾಗತ್ತೆ. ಅಂದ್ರೆ ಕಾವ್ಯ ಅವ್ರ ಮನೆಯವರು ಬಂದ್ರೆ ಈ ತರ ಮಾತಾಡ್ಬೇಕಾಗತ್ತೆ ಮದುವೆ ಮಾತುಕತೆ. ಯಾಕಂದ್ರೆ ಅವ್ರ ಮನೆಯಲ್ಲೂ ಕೂಡ ಇಲ್ಲಿ ಹುಡುಗನ್ನ ಹುಡುಕ್ತಾ ಇದಾರಂತೆ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರ ತಾಯಿಯವ್ರ ಹತ್ರ ಇಲ್ಲಿ ಮಾತಾಡ್ತಾ ಸಖತ್ ಕಾಮಿಡಿ ಅಂತಾನೆ ಹೇಳ್ಬೋದು ಗಿಲ್ಲಿ ಅವ್ರದ್ದು. ಬಟ್ ಇದು ಸೀರಿಯಸ್ ಆಗಿ ಹೇಳ್ತಿದಾರ, ತಮಾಷೆಗೆ ಹೇಳ್ತಿದಾರ ಗೊತ್ತಿಲ್ಲ. ಆದರೂ ಕೂಡ ಸ್ವಲ್ಪ ಈ ಥರ ಹುಡುಗಾಟ ಏನಿರುತ್ತೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಬೇರೆಯವ್ರಿಗೆ ಇದು ಬೇರೆ ಥರ ಇಲ್ಲಿ ಅರ್ಥಗಳು ಆಗುತ್ತೆ. ಸುಮಾರು ಜನ ಹೇಳ್ತಾರೆ, ಯಾಕಂದರೆ ಗಿಲ್ಲಿ ಅವ್ರಿಗೆ ಏನು ಅಷ್ಟು ಗೊತ್ತಾಗಲ್ವಾ, ಅವ್ರಿಗೂ ಕೂಡ ಇಲ್ಲಿ ಅಕ್ಕ ತಂಗಿ ಎಲ್ಲರೂ ಇಲ್ಲಿ ಇದಾರಲ್ವಾ, ಅವ್ರ ಮನೆ ಹುಡುಗಿಗೂ ಕೂಡ ಇದೇ ರೀತಿ ಮಾತಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಸುಮಾರು ಕಮೆಂಟ್ಸ್ಗಳು ಕೂಡ ಇಲ್ಲಿ ನಾನು ನೋಡಿದ್ದೀನಿ. ಬಟ್ ಈ ಥರ ವಿಚಾರಗಳು ಅವ್ರು ಏನಾದರೂ ಒಂದು ವೇಳೆ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಡೈರೆಕ್ಟಾಗಿ ಹೇಳ್ಬೋದಲ್ವಾ ಅಂತಂದ್ಬಿಟ್ಟು ಕೆಲವೊಬ್ರಿಗೆ ಅನ್ಸುತ್ತೆ. ವೀಕ್ಷಕರ ನಿಮಗೆ ಹೇಗೆ ಅನ್ಸುತ್ತೆ? ನಿಜವಾಗ್ಲೂ ಕೂಡ ಗಿಲ್ಲಿಯವರು ತಮಾಷೆ ಮಾಡ್ತಾ ಇದಾರ ಅಥವಾ ನಿಜವಾಗ್ಲೂ ಸೀರಿಯಸ್ ಆಗಿ ಮಾತಾಡಿದ್ರೆ? ಹೇಗಿದ್ರು ಕೂಡ ಅವ್ರಿಗೆ ಗೊತ್ತಿತ್ತು, ಈಗ ಅಶ್ವಿನಿ ಅವ್ರ ಕುಟುಂಬ ಕೂಡ ಇಲ್ಲಿ ಬಂದಿತ್ತು, ಅದಕ್ಕೆ ಅವ್ರ ತಾಯಿಯವ್ರ ಹತ್ರನೇ ಇಲ್ಲಿ ಮಾತಾಡ್ತಾರೆ. ಯಾಕಂದ್ರೆ ಅವ್ರು ಹೇಳಿದ್ರು ಇಲ್ಲಿ ಏನೇ ಮನಸ್ತಾಪಗಳು ಇದ್ರೂ ಕೂಡ ಅದನ್ನೆಲ್ಲ ಇಲ್ಲಿ ಬಗೆಹರಿಸ್ಕೊಂಬಿಡಿ, ಅದನ್ನ ಇಲ್ಲಿ ಕಂಟಿನ್ಯೂ ಮಾಡಕ್ ಹೋಗ್ಬೇಡಿ ಅಂತ ಇಲ್ಲಿ ಹೇಳಿದ್ರು. ಅದಕ್ಕೆ ಕಾವ್ಯವ್ರ ಮನೆಯವರು ಮತ್ತಿಲ್ಲಿ ಗಿಲ್ಲಿಯವ್ರ ಮನೆಯವರು ಬರ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು, ಅದಕ್ಕೆ ಈ ಒಂದು ವಿಚಾರ ಹೇಳಿದ್ರು. ನಿಜವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ವೀಕ್ಷಕರೇ ಕಮೆಂಟಲ್ಲಿ ತಿಳಿಸಿ. ಇದಾಗಿದ ತಕ್ಷಣನೇ ರಕ್ಷಿತ್ ಅವರ ಸಿಸ್ಟರ್ ಕೂಡ ಇಲ್ಲಿ ಮನೆಗೆ ಎಂಟ್ರಿ ಕೊಡ್ತಾರೆ. ಅದಾದ್ಮೇಲೆ ರಕ್ಷಿತ್ ಅವ್ರ ಬಗ್ಗೆ ಮಾತಾಡ್ಬೇಕಲ್ಲ, ಪ್ರತಿಯೊಬ್ರು ಕೂಡ ಇಲ್ಲಿ ಮಾತಾಡಬೇಕು. ಅವ್ರ ತಾಯಿಯವರು ಕೂಡ ಇಲ್ಲಿ ಮಾತಾಡಿದ್ರು. ರಕ್ಷಿತಾ ಸ್ವಲ್ಪ ಹೇಳೋ ಮಾತು ಒರಟಾಗಿರುತ್ತೆ, ಆದ್ರೆ ಮನಸ್ಸು ತುಂಬಾ ಮೃದು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನೋಡಿ ಅವ್ರು ಎಷ್ಟು ಕನ್ನಡದಲ್ಲಿ ಚೆನ್ನಾಗಿ ಮಾತಾಡಿದ್ರು ಅಂತಂದ್ರೆ ಆಲ್ಮೋಸ್ಟ್ ಆಗಿ ಅಂದ್ರೆ ಅವ್ರು ಕನ್ನಡ ಬರ್ತಿದ್ರು ಕೂಡ ಕೆಲವೊಬ್ರು ಮಾತಾಡಲ್ಲ, ಬಟ್ ಇವ್ರು ಕಲ್ತು ಮಾತಾಡ್ತಾ ಇದಾರೆ ಅಂತಂದ್ರೆ ಅಪ್ರಿಶಿಯೇಟ್ ಮಾಡಲೇಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರು ಅವ್ರ ಮಗಳ ಬಗ್ಗೆ. ಅವ್ರ ಮಾತು ಒರಟಾಗಿದೆ, ಆದ್ರೆ ತುಂಬಾನೇ ಹಾರ್ಟ್ಲಿ ಅವಳು ತುಂಬಾ ಮೃದು ಅಂತ ಕೂಡ ಇಲ್ಲಿ ಹೇಳಿದ್ರು. ಹೌದು, ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ತುಂಬಾ ಜನಕ್ಕಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಾರೆ, ಮುಂದೆನೂ ಕೂಡ ಇಷ್ಟ ಆಗ್ಲಿ ಇದೇ ರೀತಿ. ಮತ್ತೆ ಇಲ್ಲಿ 10ನೇ ಕ್ಲಾಸಲ್ಲಿ ಏನೋ ಅವರು ಕಾಫಿ ಚೀಟಿ ಇಟ್ಕೊಂಡು ಬಿಟ್ಟು ಕಾಫಿ ಹೊಡಿತಿದ್ರಂತೆ. ನೋಡಿ ಎಂತೆಲ್ಲ ಅಂದ್ರೆ ಕೆಲವೊಬ್ರಿಗೆ ಯಾವ್ದೋ ಒಂದು ವಿಚಾರ ಗೊತ್ತಿರಲ್ವಲ್ಲ, ಈ ತರ ವಿಚಾರಗಳು ಹೇಳಿದಾಗ ಗೊತ್ತಾಗುತ್ತೆ. ಕೆಲವೊಬ್ರು ತಲೆಗೆ ಹತ್ತಲ್ಲ, ಹೇಗಾದ್ರೂ ಪಾಸ್ ಆಗಬೇಕು ಅಂತಂದ್ಬಿಟ್ಟು ಇಟ್ಕೊಂಡೋಗಿರ್ತಲ್ಲ, ಆ ಒಂದು ವಿಚಾರ ಕೂಡ ಇಲ್ಲಿ ಹೇಳಿದ್ರು. ಮತ್ತೆ ಇಲ್ಲಿ ರಘು ಅವ್ರಿಗೆ ಗಿಫ್ಟ್ ಕೊಡ್ತಾರೆ. ಅಂದ್ರೆ ಮೊನ್ನೆ ಎಲ್ಲ ನೀವು ನೋಡಿದ್ರಿ, ಅವ್ರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ಇಲ್ಲಿ ಗಿಫ್ಟ್ ತಗೊಂಡ್ಬರೋದು. ಇಲ್ಲಿ ರಕ್ಷಿತ್ ಅವ್ರ ತಾಯಿ ರಘು ಅವ್ರಿಗೆ ತಗೊಂಡ್ಬಿಟ್ಟು ಇಲ್ಲಿ ಗಿಫ್ಟ್ ಕೊಟ್ರು. ಯಾಕಂದ್ರೆ ಅವ್ರ ಮನಸ್ಸು ತುಂಬಾನೇ ಒಳ್ಳೇದಿದೆ, ತುಂಬಾ ಚೆನ್ನಾಗಿ ರಕ್ಷಿತ್ ಅವ್ರನ್ನ ನೋಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ತಾಯಿ ಹೇಳಿದ್ರೆ ರಕ್ಷಿತ್ ಅವ್ರ ತಾಯಿ ಇಲ್ಲಿ ಹೇಳ್ಬಿಟ್ಟು ಆ ಒಂದು ಗಿಫ್ಟ್ನ ಇಲ್ಲಿ ಕೊಟ್ಟರು. ವೀಕ್ಷಕರೇ ನಿಮಗೆ ಏನಿಸ್ತು? ರಘು ಅವ್ರಿಗಿಂತ ಮಾಳುವವ್ರಿಗೆ ಅಥವಾ ಗಿಲ್ಲಿಯವ್ರಿಗೆ ಕೊಡ್ಬೋದಿತ್ತ? ಯಾಕಂದ್ರೆ ಹೌದು ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡಿಸ್ತಾ ಇದ್ರು, ತುಂಬಾ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹಚ್ಕೊಂಡಿದ್ರು, ರಘು ಅವರು ಕೂಡ ಇಲ್ಲಿ ಹಚ್ಕೊಂಡಿದ್ರು. ಅದಕ್ಕೆ ಇಲ್ಲಿ ರಘು ಅವ್ರಿಗೆ ಅಂದ್ರೆ ಅವ್ರು ಕೊಡಬೇಕು ಅನ್ನಿಸ್ತು, ಕೊಟ್ಟರು. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸ್ತು? ರಘು ಅವರು ಕೊಟ್ಟಿದ್ದು ಚೆನ್ನಾಗಿತ್ತ ಗಿಫ್ಟ್ ಅಥವಾ ಬೇರೆ ಯಾರಿಗಾದ್ರೂ ಕೊಡ್ಬೋದಿತ್ತ? ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ.
ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವ್ರ ತಾಯಿ ಇಲ್ಲಿ ಮಾತಾಡ್ತಾರೆ. ಅಂದರೆ ಅಶ್ವಿನಿ ಅವ್ರ ವ್ಯಕ್ತಿತ್ವ ನಾವೇನಂತ ಅನ್ಕೊಂಡಿದೀವಿ ನಿಜವಾಗ್ಲೂ ಕೂಡ ಆ ಥರ ಅಲ್ಲ, ಅಷ್ಟು ವರ್ಟ್ ಅಲ್ಲ. ಮತ್ತು ಅವ್ರು ಏನೇ ಕೂಡ ತಪ್ಪು ಮಾಡಿದ್ರು ಕೂಡ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ನಾನು ಸಾರಿ ಕೇಳ್ತೀನಿ, ದಯವಿಟ್ಟು ಎಲ್ಲರೂ ಕೂಡ ಕ್ಷಮಿಸ್ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನೋಡಿ, ಮಗಳು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನು ಯಾರೂ ಕೂಡ ಸೀರಿಯಸ್ ಆಗಿ ತಗೋಬೇಡಿ. ನಿಜವಾಗ್ಲೂ ನೀವೆಲ್ಲರೂ ಕೂಡ ಹೊರಗಡೆ ಬಂದಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ ಅವ್ರು ಎಷ್ಟು ಒಳ್ಳೆಯವರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಯಾಕಂದರೆ ಹತ್ತಿರದಿಂದ ನೋಡಿರ್ತಾರಲ್ವಾ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಗೇಮು ಅಂತ ಬಂದಾಗ ಕೋಪ ಬಂದೇ ಬರುತ್ತೆ. ಬಟ್ ನಾವು ನೋಡ್ತಾ ಇರ್ಬೇಕಾದ್ರೆ ನಮಗೇನು ಅನ್ಸುತ್ತೆ ಅಂತಂದರೆ ಏನಪ್ಪ ಇಷ್ಟೊಂದು ಕೆಟ್ಟವರ, ಇಷ್ಟೊಂದು ಈ ಥರ ಎಲ್ಲ ಮಾತಾಡ್ತಾರ ಅಂತ ಅಂದ್ಬಿಟ್ಟು. ಆದರೆ ಹೊರಗಡೆ ಬಂದಮೇಲೆ ಅವ್ರದ್ದೊಂದು ವ್ಯಕ್ತಿತ್ವ ಹೇಗೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರ ತಾಯಿ ಹೇಳಿದ್ರು. ನಿಜವಾಗ್ಲೂ ಕೂಡ ತಾಯಿಗಿಂತ ಬೇರೆ ಯಾರೂ ಕೂಡ ಅವ್ರ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಅವ್ರು ಏನೇ ಒಂದು ತಪ್ಪು ಮಾಡಿರ್ಬೋದು, ಆದರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರಲ್ಲ, ತುಂಬ ಚೆನ್ನಾಗಿತ್ತು. ಅಂದರೆ ಅವ್ರು ಹೇಳಿದ ವರ್ಡ್ಸ್ಗಳು ಯಾರೂ ಕೂಡ ಅಷ್ಟು ಹೇಳಲ್ಲ, ನನ್ನ ಮಗಳು ತಪ್ಪು ಮಾಡಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಅಂದ್ಬಿಟ್ಟು. ಬಟ್ ವ್ಯಕ್ತಿತ್ವ ನೀವೇನು ಅನ್ಕೊಂಡಿದ್ದೀರಾ ಆ ಥರ ಅಲ್ಲ, ಅವರು ತುಂಬ ಮೃದು ಸ್ವಭಾವ ಅಂತ ಕೂಡ ಇಲ್ಲಿ ಹೇಳಿದ್ರು. ಇವನ್ ಅವ್ರ ಮಗ ಅವ್ರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು, ಇಷ್ಟೊಂದು ಹೊರಟಾಗಿ ಇಲ್ಲಿ ಮನೆಯಲ್ಲಿ ಇರಲ್ಲ, ಅದ್ಯಾಕೆ ಈ ಥರ ಮಾಡ್ತಿದಾರೋ ಗೊತ್ತಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದರೆ ಕೋಪ ಬಂದೇ ಬರುತ್ತಲ್ವಾ, ಎಲ್ಲ ಸಮಯದಲ್ಲೂ ಒಂದೇ ಥರ ಇಲ್ಲಿ ಇರೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಅಂದರೆ ಅವ್ರ ವ್ಯಕ್ತಿತ್ವ ಬೇರೆನೇ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ತಿಳಿಸ್ಕೊಟ್ರು. ಮತ್ತು ಇಲ್ಲಿ ಅವ್ರು ಗಿಫ್ಟ್ನ ಬಂದ್ಬಿಟ್ಟು ಮಾಡುವವ್ರಿಗೆ ಕೊಟ್ಟರು. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರು ಹೇಳ್ತಾರೆ, ಅದಕ್ಕೋಸ್ಕರನೇ ಅತ್ತೆ ನಿನ್ನ ನಂಬಿ ನಾನು ಸತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೋಡಿ, ಅದೇ ಹೇಳಲ್ವಾ, ಅವರು ಗಿಫ್ಟ್ ಕೊಟ್ಟಿದ್ದು ಇಲ್ಲಿ ಮಾಡುವವ್ರಿಗೆ, ಬಟ್ ಕ್ಯಾಪ್ಟನ್ ಸೀರಿಯಸ್ಗೆ ಸೆಲೆಕ್ಟ್ ಮಾಡಿದ್ದು ಬೇರೆಯವ್ರನ್ನಲ್ವಾ. ಅದಕ್ಕೋಸ್ಕರನೇ ಗಿಫ್ಟ್ ಅನ್ನೋದೇ ಬೇರೆಯವ್ರಿಗಿರುತ್ತೆ, ಬಟ್ ಈ ಥರ ಒಂದು ಅಪರ್ಚುನಿಟಿ ಸಿಕ್ಕಾಗ ಅದನ್ನು ಕೊಡೋದೇ ಬೇರೆಯವ್ರಿಗೆ. ನಾವು ಕೆಲವೊಂದು ಸತಿ ಏನು ಅನ್ಕೊಂತೀವಿ ಅಂತಂದರೆ ಅವ್ರು ನಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅಂತಾರೆ, ಯಾವ ರೀತಿ ಇಷ್ಟಪಡ್ತಾ ಇದ್ದಾರೆ ಅಂತ ಮೇನಾಗಿ ತಿಳ್ಕೊಬೇಕಾಗುತ್ತೆ. ಒಂದು ಫ್ರೆಂಡ್ಶಿಪ್ ಇದೆಯಾ ಅಥವಾ ಲವ್ ಇದೆಯಾ, ಈ ಥರ ವಿಚಾರಗಳನ್ನ ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ವೀಕ್ಷಕರೇ, ನಿಜವಾಗ್ಲೂ ಕೂಡ ನಿಮಗೇನು ಅನ್ನಿಸ್ತು ಅಶ್ವಿನಿ ಅವ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಗಿಫ್ಟ್ ಕೊಟ್ಟಾದ್ಮೇಲೆ ಗಿಲ್ಲಿಯವ್ರು ಹೇಳ್ತಾರಲ್ಲ, ಅತ್ತೆ ನೀನು ನಂಬಿ ನಾನು ಕೆಟ್ಟೆ ಅಂತಂದ್ಬಿಟ್ಟು, ಅದಕ್ಕೆ ನಿನಗೆ 3 ವಾರ ಆದಮೇಲೆ ಇಲ್ಲಿ ಬರ್ತೀನಿ, ಅವಾಗ ಗಿಫ್ಟ್ ಕೊಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ಇದನ್ನು ಸುಮಾರು 3 ಸತಿ ಅಶ್ವಿನಿ ಅವ್ರ ತಾಯಿ ಇಲ್ಲಿ ಹೇಳಿದ್ದು. ಅಂದರೆ 3 ವಾರ ಆದಮೇಲೆ ಒಂದು ಗ್ರ್ಯಾಂಡ್ ಫಿನಾಲೆ ಅಂತ ಇರುತ್ತಲ್ಲ, ಅವಾಗ ಮೀಟ್ ಆದಾಗ ನಿನಗೆ ಗಿಫ್ಟ್ ತಂದು ಕೊಡ್ತೀನಿ, ಮಿಸ್ ಮಾಡಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಇದಾದ್ಮೇಲೆ ನೆಕ್ಸ್ಟು ಲಕ್ಸುರಿ ಬಜೆಟ್ಗೆ ಒಂದು ಡ್ಯಾನ್ಸ್ ಆಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಯಾರ್ಯಾರು ಫ್ಯಾಮಿಲಿ ಬಂದಿತ್ತು ಅವರೆಲ್ಲರೂ ಕೂಡ ಡ್ಯಾನ್ಸ್ ಆಡಬೇಕು ಅಂತ ಹೇಳಿದ್ರು. ಗಿಲ್ಲಿಯವ್ರು ಯಾವ ಥರ ಮಾಡ್ತಾ ತೋರಿಸ್ತಾರೋ ನೆಕ್ಸ್ಟ್ ಇವರೆಲ್ಲ ಅದೇ ಥರ ಮಾಡಬೇಕಿತ್ತು. ರಕ್ಷಿತ್ ಅವ್ರ ತಾಯಿ ಅಶ್ವಿನಿ ಅವರು, ಮತ್ತು ಇಲ್ಲಿ ಅಶ್ವಿನಿ ಅವ್ರ ತಾಯಿ ಧ್ರುವಂತ್ ಅವರು, ಮತ್ತು ಇಲ್ಲಿ ಅವ್ರ ತಮ್ಮ ಎಲ್ಲರೂ ಕೂಡ ಈ ಥರ ಒಂದು ಚಟುವಟಿಕೆ ಕೊಟ್ಟಾಗ ಸಖತ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನೋಡೋರ್ಗೂ ಕೂಡ ಒಂಥರ ಮಜಾ ಸಿಗುತ್ತೆ ಅಂತ ಹೇಳ್ಬೋದು. ಏನಪ್ಪ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಂದರೆ ನಾವು ಲಕ್ಸುರಿ ಬಜೆಟ್ ಟಾಸ್ಕ್ಗಳು ಈ ಹಿಂದೆ ಏನು ಕೊಟ್ಟಿದ್ರು ಅದಕ್ಕಿಂತ ವಿಭಿನ್ನವಾಗಿ ಇಲ್ಲಿ ಇತ್ತು. ಫ್ಯಾಮಿಲಿ ರೋಡ್ ಅಂತ ಅಂದಾಗ ಈ ಥರ ಚಟುವಟಿಕೆ ಕೊಟ್ಟಾಗ ಸಖತ್ ಫನ್ ಆಗಿರುತ್ತೆ. ಸಖತ್ತಾಗಿ ಎಲ್ಲರೂ ಕೂಡ ಇಲ್ಲಿ ಆಟ ಆಡಿದ್ರು. ನೆಕ್ಸ್ಟ್ ಇಲ್ಲಿ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು ಅಂತ ಇಲ್ಲಿ ಕೇಳಿದಾಗ ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಆಲ್ಮೋಸ್ಟ್ ನೀವು ನೋಡಿದ್ರಿ. ಇಲ್ಲಿ ಯಾರನ್ನ ಸೆಲೆಕ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಇವತ್ತಿನ ಎಪಿಸೋಡಲ್ಲಿ ಧ್ರುವಂತ್ ಅವ್ರ ತಮ್ಮ ಬಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ನೋಡಿ, ಅವ್ರು ಗಿಫ್ಟ್ ಕೊಟ್ಟಿದ್ದು ಬಂದ್ಬಿಟ್ಟು ಅಶ್ವಿನಿ ಅವ್ರಿಗೆ, ಬಟ್ ಕ್ಯಾಪ್ಟನ್ಸಿಗೆ ಅಂತ ಬಂದಾಗ ಇಲ್ಲಿ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರು. ಮತ್ತೆ ಇಲ್ಲಿ ಅಶ್ವಿನಿ ಅವ್ರ ತಾಯಿಯವರು ಕೂಡ ಅಷ್ಟೇ ಗಿಲ್ಲಿ ಅವ್ರನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡ್ರು. ಅದೇ ಒಂದೊಂದ್ಸತಿ ಏನನ್ಸುತ್ತೆ ಅಂತಂದ್ರೆ ಅವ್ರು ಗಿಫ್ಟ್ ಕೊಡೋದೇ ಯಾರಿಗೋ ಇರುತ್ತೆ, ಬಟ್ ಇಲ್ಲಿ ಅವ್ರು ಸೆಲೆಕ್ಷನ್ ಮಾಡೋದೇ ಯಾರಿಗೋ ಇರುತ್ತಲ್ವಾ, ಸಖತ್ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಏನಪ್ಪ ಇವರು ಗಿಫ್ಟ್ ಅವ್ರಿಗೆ ಕೊಟ್ಟರು, ಬಟ್ ಕ್ಯಾಪ್ಟನ್ಸಿಗೆ ಇವ್ರನ್ನ ಆಯ್ಕೆ ಮಾಡ್ತಾ ಇದಾರಲ್ವಾ ಅಂತಂದ್ಬಿಟ್ಟು. ಆದರೂ ಕೂಡ ನೋಡೋಕೆ ಚೆನ್ನಾಗೇ ಇತ್ತು. ಕೆಲವೊಬ್ಬರಿಗೆ ಇಲ್ಲಿ ಸ್ವಲ್ಪ ಬೇಜಾರಾಗಿತ್ತು. ಇದ್ರ ಬಗ್ಗೆನೇ ಇಲ್ಲಿ ಮಾತಾಡ್ಕೊತಾರೆ ರಘು ಅವರು ಮತ್ತು ಇಲ್ಲಿ ರಕ್ಷಿತ್ ಅವರೇನು ಮಾತಾಡಲ್ಲ. ರಘು ಅವರು ಇಲ್ಲಿ ಹೇಳ್ತಾರೆ, ಇದು ಬಿಗ್ ಬಾಸ್ದೇ ಪ್ಲ್ಯಾನು. ಏನಕ್ಕೆ ಅಂತಂದರೆ ಅವನು ಟಾಸ್ಕ್ ಅಂತೂ ಆಡಿ ಇಲ್ಲಿ ಕ್ಯಾಪ್ಟನ್ ಆಗೋಕ್ಕಾಗಲ್ಲ, ಅವ್ರು ಕ್ಯಾಪ್ಟನ್ ಆಗಿಬಿಟ್ರು ಅಂತ ಅಂದ್ಬಿಟ್ಟು ಅವ್ರ ಬಾಯಲ್ಲೇ ಬಂತು, ರಘು ಅವ್ರ ಬಾಯಲ್ಲೇ. ಅಂದರೆ ಇವಾಗ 3 ಓಟ್ ಬಿದ್ದುಬಿಡುತ್ತಲ್ವ ಅವ್ರಿಗೆ, ಅದಕ್ಕೋಸ್ಕರ ಗಿಲ್ಲಿ ಅವರು ಕ್ಯಾಪ್ಟನ್ ಅಂತ ಅಂದ್ಬಿಟ್ಟು. ಸೂರಜ್ ಅವ್ರಿಗೆ ಒಂದೇ ಓಟ್ ಬಂತು. ಅಂದರೆ ಫ್ಯಾಮಿಲಿಗಳು ಸೆಲೆಕ್ಟ್ ಮಾಡಿದ್ರು, ಒಬ್ಬರೇ ಸೆಲೆಕ್ಟ್ ಮಾಡಿದ್ರು, ಅದು ರಾಶಿಕ್ ಅವ್ರ ತಮ್ಮ ಇಲ್ಲಿ ಸೆಲೆಕ್ಟ್ ಮಾಡಿದ್ರು. ಮತ್ತು ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಒಬ್ಬರೇ ಇಲ್ಲಿ ಸೆಲೆಕ್ಟ್ ಮಾಡಿದ್ದು. ಆ ನಂತರದಲ್ಲಿ ಗಿಲ್ಲಿ ಅವ್ರನ್ನ 3 ಜನ ಇಲ್ಲಿ ಸೆಲೆಕ್ಟ್ ಮಾಡಿದ್ರು. ಅದಕ್ಕೋಸ್ಕರ ಈ ವಾರದ ಕ್ಯಾಪ್ಟನ್ ಆಗ್ಬಿಟ್ಟ. ಏನೋ ಆಟನೇ ಆಡಲಿಲ್ಲ. ಅದಕ್ಕೆ ಇಲ್ಲಿ ಬಿಗ್ ಬಾಸೇ ಪ್ಲ್ಯಾನ್ ಮಾಡಿಬಿಟ್ಟು ಇದನ್ನ ಮಾಡಿರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವ್ರು ಮಾತಾಡಿದ್ರು. ಅದಕ್ಕೆ ಇಲ್ಲಿ ನಗಾಡ್ಕೊಂಡು ರಕ್ಷಿತ್ ಅವ್ರು ಕೂಡ ಇಲ್ಲಿ ಕೂತಿದ್ರು. ಅದೇ ಹೇಳಲ್ಲ, ಕೆಲವೊಂದ್ಸತಿ ಒಬ್ಬೊಬ್ರಿಗೆ ಒಂದೊಂಥರ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಕಳೆದ ವಾರ ನೋಡಿದ್ರೆ ಕಾವ್ಯ ಅವ್ರಿಗೆ ಆ ಥರ ಮಾತಾಡಿದ್ರು. ಇವಾಗ ನೋಡಿದ್ರೆ ಸೇಮ್ ಅದೇ ರೀತಿ ಇಲ್ಲಿ ಮಾತಾಡ್ತಾರೆ. ಬಟ್ ಈ ವಾರ ಟಾಸ್ಕ್ ಅಂತ ಕೊಟ್ಟರೆ ಏನಂತ ಟಾಸ್ಕ್ ಅಂತ ಕೊಡೋಕ್ಕಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಗಳು ಕೂಡ ಇಲ್ಲಿ ಒಳಗಡೆ ಬರ್ತಾ ಇದ್ದಾರೆ. ಗೇಮ್ ಅಂತ ಇಟ್ಟಾಗ ಅವ್ರನ್ನ ಯಾವ ರೀತಿ ಪ್ರೂವ್ ಮಾಡ್ಕೊಳಕ್ಕಾಗುತ್ತೆ, ಅದಿಲ್ಲಿ ಆಗಲ್ವಲ್ಲ. ಅದಕ್ಕೋಸ್ಕರನೇ ಆ ಫ್ಯಾಮಿಲಿಗೆ ಇಲ್ಲಿ ಅವರೇ ಹೇಳಿ ಕಳ್ಸಿದ್ರು ಅಥವಾ ಅವ್ರಿಗೆ ನಿಜವಾಗ್ಲೂ ಇಷ್ಟ ಆಯಿತು, ಅದು ಸತ್ಯವಾಗ್ಲೂ ಅವ್ರಿಗೆ ಇಲ್ಲಿ ಗೊತ್ತಿರುತ್ತೆ. ಯಾಕಂದರೆ ನೀವು ಏನೇ ಚರ್ಚೆ ಮಾಡ್ಬೋದು, ಆದರೆ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅಂತ ಅಂದ್ಬಿಟ್ಟು ಯಾರೂ ಕೂಡ ಇಲ್ಲಿ ಕಂಡುಹಿಡಿಯೋಕ್ಕಾಗೋದೇ ಇಲ್ಲ. ಆದರೆ ರಘು ಅವರು ಈ ರೀತಿ ಮಾತಾಡಿದ್ದು ಬೇಜಾರಾಯಿತು. ಅಂದರೆ ಅವ್ರಿಗೆ ಇಲ್ಲಿ ಬಿಗ್ ಬಾಸ್ ಟೀಮ್ ಅವ್ರಿಗೆ ಯಾಕೆ ಇಲ್ಲಿ ಅದೊಂದು ಇರುತ್ತೆ, ಗಿಲ್ಲಿಯವ್ರನ್ನ ಕ್ಯಾಪ್ಟನ್ ಮಾಡಬೇಕು ಅಂತಂದ್ಬಿಟ್ಟು. ಹಾಗಿದ್ರೆ ಇಲ್ಲಿ ಅವರು ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದಾಗೇ ಒಂದು ಈಸಿಯಾದ ಗೇಮ್ನ ಇಲ್ಲಿ ಕೊಡ್ಬೋದಿತ್ತಲ್ವಾ. ಬಟ್ ರಘು ಅವ್ರಿಗೆ ನಿಜವಾಗ್ಲೂ ಕೂಡ ಗಿಲ್ಲಿಯವ್ರು ಕ್ಯಾಪ್ಟನ್ ಆಗೋದು ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಈ ರೀತಿ ಮಾತಾಡಿದ್ರು. ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಹೌದು, ಇವಾಗ ರಘು ಅವ್ರು ಮಾತಾಡಿದ್ದಾರೆ,
ಈ ಥರ ಆಗಿ ಕೊಟ್ಟಿದ್ದಾರೆ ಅಂತ ಬಿಟ್ಟು ಗಿಲ್ಲಿಯವ್ರ ಎದುರುಗಡೆ ಮಾತಾಡಿಲ್ಲ. ಬಟ್ ನೆಕ್ಸ್ಟ್ ಮಾತಾಡೇ ಆಡ್ತಾರೆ, ಈ ಥರ ಮಾತಾಡಿದೆ ಅಂತ ಇಲ್ಲಿ ಹೇಳ್ತಾರೆ ಅಥವಾ ತೋರಿಸ್ತಾರೆ, ಇಲ್ಲಿ ಕಾದು ನೋಡೋಣ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಬೇಕು ಅಂತಾನೆ ಬಿಗ್ ಬಾಸ್ ಈ ರೀತಿ ಮಾಡಿದ್ರ ಅಥವಾ ಇಲ್ಲ ಅಂತಂದ್ರೆ ಲಕ್ ಅಂತಾರಲ್ಲ, ಆ ಒಂದು ಲಕ್ಕು ಕೊನೆಗೆ ಈ ವಾರ ಗಿಲ್ಲಿಯವರಿಗೆ ಸಿಕ್ತಾ? ಈ ಒಂದು ವಿಚಾರದ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇದೆಲ್ಲ ಆಗಿದ ತಕ್ಷಣ ಬಂದಿರೋ ಫ್ಯಾಮಿಲಿ ಎಲ್ಲ ಹೋಗ್ತಾರೆ. ನೆಕ್ಸ್ಟ್ ಇಲ್ಲಿ ಎಂಟ್ರಿ ಕೊಡೋದೇ ಗಿಲ್ಲಿಯವರ ತಂದೆ ತಾಯಿ. ಆದ್ರೆ ಇವ್ರ ತಂದೆ ತಾಯಿ ಎಂಟ್ರಿ ಕೊಡೋಕೊಂದು ಸ್ವಲ್ಪ ಹೊತ್ತು ಮುಂಚೆನೆ ಗಿಲ್ಲಿಯವ್ರು ಹೇಳ್ತಾರೆ, ಬರೀ ಇಲ್ಲಿ ಅಮ್ಮಂದ್ರೆ ಬರೋದಾಯ್ತಲ್ವಾ, ಅಪ್ಪಂದ್ರು ಎಲ್ಲ ಯಾಕೆ ಬರ್ಲಿಲ್ಲ ಅಂತ ಇಲ್ಲಿ ಕೇಳ್ತಾ ಇರ್ತಾರೆ. ಅವಾಗ ಇಲ್ಲಿ ಅವ್ರ ತಂದೆ ಕೂಡ ಇಲ್ಲಿ ಎಂಟ್ರಿ ಕೊಡ್ತಾರೆ. ಸಖತ್ ಇಲ್ಲಿ ಪ್ರೀತಿ ಅಂತಾನೆ ಹೇಳ್ಬೋದು. ನೋಡಿ, ಎಲ್ಲರೂ ಕೂಡ ಅಮ್ಮಂದ್ರ ಮೇಲೆ ಜಾಸ್ತಿ ಪ್ರೀತಿ ಇಟ್ಕೊಂಡಿರ್ತಾರೆ. ಇಲ್ಲಿ ಗಿಲ್ಲಿ ಅವರು ಅವ್ರ ತಂದೆ ಮೇಲೆ ಜಾಸ್ತಿ ಪ್ರೀತಿ ಇಟ್ಕೊಂಡಿದ್ದಾರೆ. ಗಿಲ್ಲಿ ಅವರು ಅವ್ರ ತಂದೆನ ಇಲ್ಲಿ ಕಂಡ್ರೆ ಯಾವಾಗ್ಲೂ ಕೂಡ ಇಲ್ಲಿ ಭಯ ಬೀಳ್ತಿದ್ರು ಅಂತಂದ್ಬಿಟ್ಟು ಅವ್ರ ತಾಯಿಯವರೇ ಹೇಳಿದ್ರು. ಬಟ್ ಇವಾಗ ನೋಡಿ ಯಾವ ರೀತಿ ಅವ್ರಿಬ್ಬರದ್ದು ಬಂದ ಎಷ್ಟು ಚೆನ್ನಾಗಿ ಬೆಸ್ತಿದೆ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಆಗಿ ನಾವು ಅನ್ಕೊಂತೀವಿ ನಮ್ಮ ತಂದೆ ಯಾವಾಗ್ಲೂ ಹೊಡಿತಾರಪ್ಪ ಬೈತಾರಪ್ಪ ಅಂತಂದ್ಬಿಟ್ಟು. ಏನಕ್ಕೆ ಹೊಡಿತಾರೆ ಏನಕ್ಕೆ ಬೈತಾರೆ ಅಂತಂದ್ಬಿಟ್ಟು ಸ್ವಲ್ಪ ನಾವು ತುಂಬಾ ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಹೇಳೋದು. ಗಿಲ್ಲಿಯವ್ರ ತಂದೆ ಎಂಟ್ರಿ ಆಗಿದ ತಕ್ಷಣ ಒಂದು ಕೋಲ್ ಹಿಡ್ಕೊಂಡೇ ಬರ್ತಾರೆ. ಅಂದ್ರೆ ನಮ್ದೊಂದು ಟಗರು ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದೆ ಬಿಗ್ ಬಾಸ್ ಮನೆ ಒಳಗಡೆ ಅಂತಂದ್ಬಿಟ್ಟು ಸಖತ್ ಕಾಮಿಡಿ ಅಂತಾನೆ ಹೇಳ್ಬೋದು. ಅವ್ರೊಂದು ಕೋಲ್ ಕೂಡ ಇಲ್ಲಿ ತಂದಿರ್ತಾರೆ. ಅದಕ್ಕೆ ಹೊಡಿಬೇಕು ಅಂದ್ರೆ ಸುಮ್ಮನೆ ರೇಗ್ಸಾಕ್ ಅಷ್ಟೇ ಹೇಳ್ತಿರೋದು, ಸೀರಿಯಸ್ ಆಗಲ್ಲ. ಆದ್ರೆ ಕಾವ್ಯ ಬಂದ್ಬಿಟ್ಟು ಹೊಡಿರಿ ಅಂಕಲ್ ಹೊಡಿರಿ, ನಮ್ಗೆಲ್ಲ ಇಲ್ಲಿ ತುಂಬಾ ರೇಗಿಸ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಕಾವ್ಯಂಗ್ ರೇಗಿಸ್ತೀಯಾ, ರೇಗಿಸ್ಬೇಡ, ಒಳ್ಳೆ ಬುದ್ಧಿ ಕಲಿ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರ ತಂದೆ ಬಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರಿಗೆ ಹೇಳ್ತಾರೆ. ಅದಾಗಿದ ತಕ್ಷಣ ಇಲ್ಲಿ ಅವ್ರ ತಾಯಿ ಕೂಡ ಎಂಟ್ರಿ ಕೊಡ್ತಾರೆ. 100 ಸಾರಿ ಹೇಳಿದರೂ ನಾ ಆಸೆ ತೀರಲ್ಲ ಸಾಂಗ್ ಹಾಕ್ತಾರೆ. ಇಲ್ಲಿ ಗಿಲ್ಲಿಯವ್ರ ತಾಯಿಯವರು ಕೂಡ ಇಲ್ಲಿ ಎಂಟ್ರಿ ಕೊಡ್ತಾರೆ. ಅವ್ರು ಅವಾಗ ಇಲ್ಲಿ ಹೇಳ್ತಾರೆ, ಮನೇಲಿ ಹೇಗಿದೆಯಾ ಅದೇ ರೀತಿ ಇಲ್ಲಿ ಇದೆಯಾ ಮಗ ಅಂತ ಬಿಟ್ಟು, ಮತ್ತೆ ಇನ್ನು ಹೇಗಿರ್ಲಿ ಅಂತ ಕೂಡ ಇಲ್ಲಿ ಕೇಳ್ತಾರೆ. ಆಲ್ಮೋಸ್ಟ್ ನೋಡಿ, ಅವರು ಬೆಂಗಳೂರಿಗೆ ಬರಬೇಕಾದ್ರೆ ಅವ್ರಿಗೆ ಇಷ್ಟ ಇರಲಿಲ್ಲವಂತೆ. ಏನು ಟಿ ವಿಲಿ ಮಾಡ್ತೀಯಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರಿಗೆ ಇಲ್ಲಿ ಬೈದಿದ್ರಂತೆ ಅವ್ರ ತಂದೆಯವರು ಕೂಡ. ಇವಾಗ ಖುಷಿ ಆಯ್ತಾ, ಟಿ ವಿ ಸವಾಸನೆ ಬೇಡ ಅಂತ ಹೇಳ್ತಿದ್ರಲ್ವಾ, ಇವಾಗ ಖುಷಿ ಆಯ್ತಾ ಅಂತ ಇಲ್ಲಿ ಕೇಳ್ತಾರೆ. ಅವ್ರ ತಂದೆ ಎದುರುಗಡೆ ಅವರು ಕೇಳಿದ್ರು ಕೂಡ ಅವ್ರ ತಂದೆಯವರು ಏನೂ ಇಲ್ಲಿ ಮಾತಾಡಲಿಲ್ಲ. ಅವ್ರ ತಾಯಿಯವರು ಕೂಡ ಇಲ್ಲಿ ಅಷ್ಟೇ. ಅದಾದಮೇಲೆ ಬಾತ್ರೂಮ್ ಹತ್ರ ಇಲ್ಲಿ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ, ಇಲ್ಲ ನಿಮ್ಮ ತಂದೆಯವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೂ ಕೂಡ ತುಂಬಾನೇ ಖುಷಿಯಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಕೊಂಡ್ರು. ಇಷ್ಟು ಮಾಡ್ದಲ್ಲ ಮಗ ಸಾಕು ನಮಗೆ ಅಂತ ಇಲ್ಲಿ ಹೇಳಿದ್ರು. ಅದಕ್ಕೆ ಹೇಳಲ್ವಾ ತಾಯಿ ತಂದೆ ಅಂತಂದ್ರೆ ಇಲ್ಲಿ ಪ್ರತಿ ಸತಿನೂ ಕೂಡ ಮಕ್ಕಳನ್ನ ಹೊಗಳಕ್ಕೆ ಆಗಲ್ಲ. ಅವ್ರ ಮನಸ್ಸಲ್ಲಿ ಹೌದು ಮಗ ಅಂತ ಇಲ್ಲಿ ಹೇಳಕ್ಕಾಗಲ್ಲ. ಬಟ್ ತಪ್ಪು ಮಾಡಿದಾಗ ಹೊಡಿಲೇಬೇಕು. ಅದನ್ನ ಮಕ್ಕಳಾದವರು ತಿಳ್ಕೊಬೇಕು, ಯಾಕೆ ಹೊಡಿತದೆ, ನಾವಿಲ್ಲಿ ಏನು ತಪ್ಪು ಮಾಡಿದೀವಿ ಅಂತಂದ್ಬಿಟ್ಟು. ಕೆಲವೊಬ್ರಿಗೆ ಅನ್ಸುತ್ತೆ ಬಿಡು ಯಾವಾಗಲೂ ಹೊಡಿತಾ ಇರ್ತಾರೆ, ಇವ್ರಿಗೆ ಬೆಲೆ ಕೊಡಬೇಕು ಅಂತಂದ್ಬಿಟ್ಟು. ಆದರೆ ಹೌದು, ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸು ಸಿಗಲ್ಲ. ಬಟ್ ಸ್ವಲ್ಪ ದಿವಸ ಆದಮೇಲೆ ಯಶಸ್ಸು ಸಿಗುತ್ತೆ. ಕೆಲವೊಂದ್ಸತಿ ನಾವು ಮಾಡಿದೆಲ್ಲ ಕರೆಕ್ಟ್ ಇರಲ್ಲ, ಅದನ್ನ ಇಲ್ಲಿ ತಂದೆ ತಾಯಿಗಳು ತಿದ್ದುತ್ತಾ ಇರ್ತಾರೆ. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಯಾವಾಗಲೂ ಹೊಡಿತಾರೆ ಬೈತಾರೆ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೋಬಾರ್ದು ಅಂತ ನನ್ನ ಒಂದು ಒಪಿನಿಯನ್. ವೀಕ್ಷಕರೇ, ಈ ತರ ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಇದೆಲ್ಲ ಆಗಿದ ತಕ್ಷಣ ಗಿಲ್ಲಿಯವ್ರ ತಾಯಿ ತಂದೆ ಇಬ್ರು ಕೂಡ ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಗಿಲ್ಲಿಯವ್ರ ತಾಯಿ ಬಂದ್ಬಿಟ್ಟು ಗಿಲ್ಲಿಯವ್ರಿಗೆ ಸ್ನಾನ ಮಾಡಿಸ್ತಾರೆ. ಅದಾಗಿದ ತಕ್ಷಣ ನೋಡಿ ನೀಟಾಗಿ ರೆಡಿ ಮಾಡಿಬಿಟ್ಟು ಬಟ್ಟೆ ಎಲ್ಲ ನೀಟಾಗಿ ಹಾಕಿ ತಿಲಕ ಎಲ್ಲ ಇಲ್ಲಿ ಇಟ್ಟಿರ್ತಾರೆ. ಚೆನ್ನಾಗಿ ಮಂಡ್ಯದಿಂದ ಓಡಿ ಬಂದ ಕಳ್ಳ ಗೋವಿಂದ ಅಂತ ಅಂದ್ಬಿಟ್ಟು ಹಾಡು ಕೂಡ ಇಲ್ಲಿ ಹಾಕಿದ್ರು. ಕರೆಕ್ಟಾದ ಹಾಡು ಅಂತಾನೆ ಇಲ್ಲಿ ಎಲ್ಲರೂ ಕೂಡ ಕಮೆಂಟಲ್ಲೂ ಕೂಡ ಇಲ್ಲಿ ತಿಳಿಸಿದ್ರಿ. ಒಟ್ಟಲ್ಲಿ ನೋಡೋಕ್ಕಂತೂ ಸಖತ್ತು ಇಲ್ಲಿ ಎಂಟರ್ಟೈನ್ಮೆಂಟ್ ಆಗಿತ್ತು. ಗಿಲ್ಲಿಯವ್ರು ಇಲ್ಲಿ ಹೇಳಿದ್ರು, ನಾನು ಕೂಡ ಕ್ಯಾಪ್ಟನ್ ಆಗ್ತೀನಿ ಈ ವಾರ, ಯಾಕಂದ್ರೆ ನಂದು ಕೂಡ ಫೋಟೋ ಬರುತ್ತೆ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಈ ವಾರದ ಕ್ಯಾಪ್ಟನ್ ಅವರೇ ಅಂತ ಅಂದ್ಬಿಟ್ಟು ಒಂದು ಸುಳಿವು ಕೂಡ ಇಲ್ಲಿ ಬಿಟ್ಕೊಟ್ಬಿಟ್ರು ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ನೋಡೋಣ, ನಾಳೆ ಇಲ್ಲಿ ಕಾಯಣ ಅವರೇ ಇಲ್ಲಿ ಹೇಳ್ತಾರಲ್ವಾ, ಯಾಕಂತಂದ್ರೆ ಕ್ಯಾಪ್ಟನ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಹೇಳೋವರೆಗೂ ಕೂಡ ಇಲ್ಲಿ ನಂಬಕ್ ಆಗಲ್ಲ. ಏನಾದರೂ ಟಾಸ್ಕ್ ಇಟ್ಟರು ಕೂಡ ಇಲ್ಲಿ ಇಟ್ಟುಬಿಡ್ಬೋದು. ಒಟ್ಟಲ್ಲಿ ರಘುವರ್ ಬಾಯಿಲು ಕೂಡ ಇಲ್ಲಿ ಬಂತು, ಆರಾಮಾಗಿ ಕ್ಯಾಪ್ಟನ್ ಆಗ್ಬಿಟ್ಟ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರ ಬಾಯಿಲು ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ 3 ಜನ ಆಯ್ಕೆ ಮಾಡಿದಾರಲ್ವಾ, ಅದಕ್ಕೋಸ್ಕರನೇ ಅದರಲ್ಲೂ ಕೂಡ ಒಂದು ಅಪರ್ಚುನಿಟಿ ಇಲ್ಲಿ ಮಿಸ್ ಆಯ್ತು. ಕಾವ್ಯ ಅವ್ರ ಫ್ಯಾಮಿಲಿ ಇಲ್ಲಿ ಯಾರನ್ನ ಆಯ್ಕೆ ಮಾಡ್ತಿದ್ರು ಅಂತ ಅಂದ್ಬಿಟ್ಟು. ಅದೇ ಹೇಳಲ್ವಾ, ಸ್ವಲ್ಪ ಆತರ ಪಡ್ತಾರೆ ಅಂತ ಅಂದ್ಬಿಟ್ಟು ಈ ಒಂದು ವಿಚಾರದಲ್ಲಿ ಈ ತರ ಆತರ ಪಡಲೇಬಾರ್ದು. ಅಶ್ವಿನಿ ಅವರು ಇಲ್ಲಿ ಗಿಲ್ಲಿಯವ್ರ ತಂದೆ ತಾಯಿ ಹತ್ರ ಕೇಳ್ತಾರೆ, ಯಾವಾಗ ಮದುವೆ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಮತ್ತೆ ಹೆಣ್ಣು ನೋಡಿದೀರಾ ಅಥವಾ ನೋಡ್ಬೇಕಾ ಅಂತ ಕೂಡ ಇಲ್ಲಿ ಕೇಳ್ತಾರೆ. ಅದಕ್ಕೆ ಗಿಲ್ಲಿಯವ್ರು ಯಾವಾಗ ಹೇಳ್ತಾರೆ ಅವಾಗ ಇಲ್ಲಿ ನೋಡ್ತೀನಿ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಅವ್ರ ತಂದೆ ಹೇಳ್ತಾರೆ. ಅದಕ್ಕೆ ಇಲ್ಲಿ ನಾನು ಬರೋಷ್ಟು ನೋಡ್ಬಿಡು ಅಂತ ಇಲ್ಲಿ ಹೇಳ್ತಾರೆ. ಅದೇ ಹೇಳಲ್ವಾ, ಇವಾಗ ಮದುವೆ ಆಗ್ಬೇಕು ಅಂತ ಅಂದ್ಬಿಟ್ಟು ಇದೀನಿ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರ ಬಾಯಲ್ಲೇ ಇಲ್ಲಿ ಬಂತು. ನೋಡೋಣ ಯಾವಾಗ ಮದುವೆ ಆಗ್ತಾರೆ, ಯಾರನ್ನ ಮದುವೆ ಆಗ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ ವೀಕ್ಷಕರೇ. ಗಿಲ್ಲಿಯವರು ಯಾವಾಗ ಮದುವೆ ಆಗ್ತಾರೆ ಅಂತ ಅಂದ್ಬಿಟ್ಟು ಈಗ ಅವರೇ ಹೇಳಿದ್ದಾರೆ, ಹೌದು ನಾನು ಮದುವೆ ಆಗ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಇನ್ನು ಅವರೇ ಹುಡುಗಿ ಹುಡುಕ್ತಾರ ಅವ್ರ ತಂದೆ ತಾಯಿ, ಇಲ್ಲ ಅಂತಂದ್ರೆ ಇಲ್ಲಿ ಅಶ್ವಿನಿಯವರು ಕೂಡ ಇಲ್ಲಿ ಕೇಳಿದ್ರು, ಅವ್ರೇನಾದ್ರೂ ಹುಡುಗಿ ಮದುವೆ ಮಾಡ್ತಾರಾ ಅಂತ ಇಲ್ಲಿ ಕಾದು ನೋಡ್ಬೇಕಾಗತ್ತೆ. ಏನಕ್ಕೆಂದ್ರೆ ಸುಮಾರು ಜನ ಅನ್ಕೊಳ್ಬೋದು ಇಲ್ಲಿ ಅಶ್ವಿನಿ ಅವ್ರದ್ದು ಇರ್ಬೋದು, ಗಿಲ್ಲಿ ಅವ್ರದ್ದು ಇರ್ಬೋದು, ಒಂದು ಕಾಂಬಿನೇಷನ್ ಸಖತ್ತಾಗಿ ಇಲ್ಲ ಅಂದ್ರೆ ಒಂದು ಹೀರೋ ವಿಲ್ಲನ್ ಈ ರೀತಿಯಾಗಿ ಕಾಂಬಿನೇಷನ್ ಇದೆ, ಸಖತ್ತಾಗಿ ಇದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ನೋಡೋಣ ಹೊರಗಡೆ ಬಂದ್ಮೇಲೆ ಏನೆಲ್ಲ ಇಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಅಂತೂ ಸಖತ್ತಾಗಿತ್ತು. ನಾಳೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮತ್ತೆ ಕಾವ್ಯ ಅವರ ಇಲ್ಲಿ
ತಾಯಿ ಮತ್ತು ಇಲ್ಲಿ ತಮ್ಮ ಬಂದ್ರ ಇಲ್ವಾ ಅಂತಂದ್ಬಿಟ್ಟು ನನ್ನ ಪ್ರಕಾರ ಇಲ್ಲಿ ನಾನು ಪ್ರೋಮೋ ನೋಡಿದಾಗ ಏನು ಅನ್ಕೊಂಡೆ ಅಂತಂದರೆ ಕಳಿಸಿದ್ರು ಕೂಡ ಇಲ್ಲಿ ಕಳಿಸ್ಬೋದು ವಾಪಸ್ಸು ಅಂತಂದ್ಬಿಟ್ಟು ಅನ್ಕೊಂಡೆ. ಬಟ್ 2-3 ಸತಿ ಈ ಥರ ನಿಯಮ ಉಲ್ಲಂಘನೆ ಮಾಡಿದಾಗ ಬಿಗ್ ಬಾಸ್ ಹೇಗೆ ಕಳ್ಸೋಕ್ಕಾಗತ್ತೆ ಹೇಳಿ. ಅಂದರೆ ಒಬ್ಬೊಬ್ರು ಒಂದೊಂದು ನ್ಯಾಯ ಅಂತಂದ್ಬಿಟ್ಟು ಆಗುತ್ತೆ ಅಂತಂದ್ಬಿಟ್ಟು ಕಳಿಸ್ತೇನೂ ಕೂಡ ಇಲ್ಲಿ ಇರಬಹುದು. ಆದರೂ ಕೂಡ ನೋಡಿ ಅಲ್ಲ 15 ನಿಮಿಷ ಟೈಮ್ ಕೊಟ್ಟಿದ್ರು ಅಂತ ಅಂದರೆ ಕಾವ್ಯವ್ರಿಗೆ 15 ನಿಮಿಷ ಟೈಮ್ ಇತ್ತು ಅವ್ರ ತಾಯಿ ಹತ್ರ ಮಾತಾಡೋಕ್ಕೆ ಮತ್ತು ಇಲ್ಲಿ ಅವ್ರ ತಮ್ಮ ಅವ್ರ ಹತ್ರ ಮಾತಾಡೋಕ್ಕೆ. ಅಲ್ಲ 15 ನಿಮಿಷ ಸುಮಾರು ಒಂದು ಅರ್ಧ ಗಂಟೆ ಅಂತಲೇ ಅನ್ಕೊಳ್ಳಿ, 1-1.5-2 ಅವರ್ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ. ಬಟ್ ಯಾರು ಈ ವಾರದ ಕ್ಯಾಪ್ಟನ್ ಆಗಬೇಕು ಅಂತಂದ್ಬಿಟ್ಟು ಒಂದು ಚಟುವಟಿಕೆ ಕೂಡ ಇಲ್ಲಿ ಮಾಡಿಸ್ತಾ ಇದ್ರಲ್ಲ, ಎಲ್ಲ ಫ್ಯಾಮಿಲಿ ಹತ್ರ ಮಾಡಿಸಿದ್ರು. ಮತ್ತು ಓಟ್ ಕೇಳೋದಿರ್ಬೋದು, ಈ ರೀತಿಯಾಗಿ ಕೇಳೋದು ಕೂಡ ಇವರಿಬ್ರು ಒಂದು ವೇಳೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ರೆ ಬಿಗ್ ಬಾಸ್ ಆದೇಶದ ಪ್ರಕಾರ ಇವರಿಬ್ರು ಕೂಡ ಇಲ್ಲಿ ಮಿಸ್ ಮಾಡ್ಕೊಂಡ್ರು ಅಂತಾನೆ ಇಲ್ಲಿ ಹೇಳ್ಬೋದು. ಆದರೆ ನಿಯಮ ಉಲ್ಲಂಘನೆ ಮಾಡಬಾರ್ದಿತ್ತು ವೀಕ್ಷಕರೇ. ಹೌದು, ಒಂದ್ಸತಿ ಕೇಳಿದ್ರೆ ಓಕೆ, ಯಾರು ಕೂಡ ಈ ಥರ ರೂಲ್ಸ್ ಬ್ರೇಕೇ ಮಾಡಿಲ್ವಾ ಅಂತ ಕೂಡ ಕೆಲವೊಬ್ರಿಗೆ ಅನ್ನಿಸ್ಬೋದು. ರೂಲ್ಸ್ ಬ್ರೇಕ್ಗಳನ್ನ ಒಂದ್ಸತಿ ಮಾಡಿದ್ರೆ ಓಕೆ, 2 ಸತಿ ಮಾಡಿದ್ರೆ ಓಕೆ, ಬಟ್ ಪದೇ ಪದೇ ಮಾಡ್ತಿದ್ದಾಗ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಬೆಲೆನೇ ಇಲ್ಲಿ ಕಳ್ಕೊಂಡ್ಬಿಡ್ತಾರೆ ಅಂತ ಇಲ್ಲಿ ಹೇಳ್ತಾರಲ್ಲ. ಮೇನ್ ಮಿಸ್ಟೇಕ್ ಇಲ್ಲಿ ಕಾವ್ಯವರಿಗೆ ಇವತ್ತಿನ ಎಪಿಸೋಡ್ ನೋಡಿದಾಗ ಸ್ವಲ್ಪ ಅವ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಅವರೇ ಇಲ್ಲಿ ಕೇಳಿದ್ದು, ಆದರೆ ಅದನ್ನ ಕ್ಲಿಯರ್ ಆಗಿ ಬಿಡಿಸಿ ಹೇಳಿದ್ರಲ್ವಾ, ಇಲ್ಲಿ ನಿನಗೆ ಗೊತ್ತಲ್ವಾ ರೂಲ್ಸ್ಗಳು, ನೀ ಯಾಕೆ ಮತ್ತೆ ಕೇಳ್ತಿದೀಯ ಅಂತಬಿಟ್ಟು ಕಾವ್ಯವ್ರ ತಮ್ಮವರು ಕೂಡ ಇಲ್ಲಿ ಹೇಳ್ಬೋದಿತ್ತು. ಹೌದು, ಅವ್ರ ತಾಯಿ ಏನ್ಗೋ ಗೊತ್ತಾಗಲ್ಲ, ಯಾಕಂದ್ರೆ ಸುಮಾರು ವಿಚಾರಗಳು ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರಬೇಕು ಅಂತ ಏನು ಕೂಡ ಇಲ್ಲಿ ಇಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಅವ್ರು ಆಕ್ಟಿವ್ ಆಗಿದ್ದಾರೆ ಅಂತಂದ್ರೆ ಖಂಡಿತ ಕಾವ್ಯ ಅವ್ರ ತಮ್ಮಂಗೆ ಎಲ್ಲಾನು ಕೂಡ ಗೊತ್ತಿರುತ್ತೆ. ಅಂದ್ರೆ ಈ ತರ ವಿಚಾರಗಳನ್ನ ಹೇಳ್ಬಾರ್ದು, ತಿಳಿಸಬಾರ್ದು ಅಂತಂದ್ಬಿಟ್ಟು ಸುಮಾರು ಸೀಸನ್ಗಳಲ್ಲಿ ನೋಡಿರ್ತಾರೆ ಖಂಡಿತವಾಗ್ಲೂ ಅವರು ಕೂಡ. ಅಂದ್ರೆ ಗಿಲ್ಲಿಯವ್ರ ಹತ್ರ ಯಾವ ತರ ಮಾತಾಡಬೇಕು, ಯಾವ ತರ ಬಿಡಬೇಕು, ಅವಾಗ ಇಲ್ಲಿ ಯಾವ ತರ ಇಲ್ಲಿ ಫುಟೇಜ್ ಸಿಗುತ್ತೆ ಅಂತ ಗೊತ್ತಿರೋರಿಗೆ ಈ ತರ ಮಾತಾಡಿದಾಗ ಇಲ್ಲಿ ಅವ್ರ ಅಕ್ಕಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗ್ಲಿಲ್ವಾ? ಕಾವ್ಯ ಅವ್ರದ್ದು ತಪ್ಪಿದೆ, ಇಲ್ಲಿ ಅವ್ರ ತಮ್ಮ ಅವ್ರದ್ದು ಕೂಡ ಇಲ್ಲಿ ತಪ್ಪಿದೆ. ಅವಾಗ್ಲೇ ಹೇಳದ್ನಲ್ಲ, ಮತ್ತೆ ಯಾಕೆ ಕೇಳ್ತಿದ್ಯಾ ಅಂತ ಕೂಡ ಇಲ್ಲಿ ಕೇಳಿದ್ರೆ ಆ ಒಂದು ಟಾಪಿಕ್ ಅಲ್ಲೇ ಕ್ಲೋಸ್ ಆಗ್ತಿತ್ತು. ಕಾವ್ಯ ಅವರು ಅಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ, ಮತ್ತೆ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋ ಪರಿಸ್ಥಿತಿನೂ ಕೂಡ ಇಲ್ಲಿ ಬರ್ತಿರ್ಲಿಲ್ಲ. ವೀಕ್ಷಕರೇ, ನಿಜವಾಗ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಮತ್ತೆ ಈ ವಾರದ ಕ್ಯಾಪ್ಟನ್ ಅವರು ಇಲ್ಲಿ ಗಿಲ್ಲಿಯವ್ರ ಬಾಯಲ್ಲೇ ಬಂತು, ಈ ವಾರದ ಕ್ಯಾಪ್ಟನ್ ನಾನೇ ಆಗ್ತೀನಿ ಅಂತಂದ್ಬಿಟ್ಟು. ರಘು ಅವರು ಕೂಡ ಇದ್ರ ಬಗ್ಗೆ ಇಲ್ಲಿ ಮಾತಾಡಿದ್ರು. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಮತ್ತೆ ಈ ವಾರದ ಕ್ಯಾಪ್ಟನ್ ಯಾರು ಆದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಸಪೋರ್ಟ್ ಯಾರಿಗಿದೆ? ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.